ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ಯಾವ ಮೂವಿಯನ್ನ ನೋಡ್ತಾ ಇದೀವಿ ಅಂದ್ರೆ 2022ರಲ್ಲಿ ರಿಲೀಸ್ ಆಗಿದ್ದ ಇಂಡೋನೇಷಿಯನ್ ಹಾರರ್ ಮೂವಿಯಾದ ಟೇಲ್ಬಿಸ್ ಇಬ್ಲಿಸ್ ಅನ್ನೋ ಮೂವಿಯನ್ನೇ ನೋಡ್ತಾ ಇದೀವಿ. ಇದು ಒಂದು ಹಾರರ್ ಮೂವಿಯನ್ನ ನಮ್ಮ ಚಾನೆಲ್ ನಲ್ಲಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹೆಡ್ಸೆಟ್ ಅನ್ನ ಯೂಸ್ ಮಾಡಿ ನೋಡೋರು ಹುಷಾರು. ಅಂಡ್ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಇನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ 1990ನೇ ವರ್ಷ ಒಬ್ಬಳು ಪ್ರೆಗ್ನೆಂಟ್ ಲೇಡಿಯನ್ನ ಒಬ್ಬ ಬಾಂಡ್ಲಿ ತಲೆ ಕಪಾಳಕ್ಕೆ ಹೊಡಿತಾನೆ. ಅದ್ರಲ್ಲಿ ಹುಡುಗಿ ಸ್ಟೆಪ್ಸ್ ಅಲ್ಲಿ ಬಿದ್ದು ಕೆಳಗಡೆ ರೋಲ್ ಮಾಡಿ ಬರ್ತಾಳೆ. ಬಾಯಿ ಪೂರ್ತಿ ಬ್ಲಡ್ ಆಗಿರುತ್ತೆ. ಮತ್ತೆ ಆ ಹುಡುಗಿ ಕೆಳಗಡೆ ಬಿದ್ದಿದ್ರಿಂದ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದ್ದ ಪಾಪುನು ಮಿಸ್ಕರೇಜ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಇವಾಗ ಆ ಹುಡುಗಿ ಕಿರ್ಚ್ಕೊಂಡಿದ್ದ ಶಬ್ದನ ಕೇಳಿ ಅವಳ ಬಾಯ್ ಫ್ರೆಂಡ್ ಮನೆ ಒಳಗಡೆ ಓಡಿ ಬರ್ತಾನೆ. ಕಟ್ ಮಾಡಿದ್ರೆ ಆ ಹುಡುಗಿ ಹೊಟ್ಟೆಯಲ್ಲಿದ್ದ ಸತ್ತೋಗಿರುವ ಪಾಪುವನ್ನ ಇಬ್ಬರು ಸೇರಿ ಊತಾಕ್ತಾ ಇದ್ದಾರೆ. ಆದ್ರೆ ತನ್ನ ಮಗು ಸತ್ತೋಗಿದ್ದ ವಿಷಯವನ್ನ ಆ ಹುಡುಗಿ ಕೈಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಆದ್ರಿಂದ ಊತಾಕಿದ ಪಾಪುವನ್ನ ಮತ್ತೆ ಅವಳ ಕೈಗೆ ತಗೊಂಡು ಅದನ್ನ ಒಂದು ಮಾಟಗತ್ತಿ ಅಜ್ಜಿ ಹತ್ರ ತಗೊಂಡು ಹೋಗ್ತಾರೆ. ಆವಾಗ ಮಾಟಗತ್ತಿ ಅಜ್ಜಿ, ನಾನು ನಿನಗೆ ಹೇಳ್ಬೇಕಾಗಿರುವ ಎಲ್ಲ ವಿಷಯವನ್ನು ಹೇಳ್ಬಿಟ್ಟಿದ್ದೀನಿ, ಅದನ್ನು ದಾಟಿ ನೀನು ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಆಮೇಲೆ ಬರುವ ಪ್ರಾಬ್ಲಮ್ಸ್ ಎಲ್ಲವನ್ನು ನೀನೇ ಫೇಸ್ ಮಾಡ್ಬೇಕು ಅಂತ ಹೇಳಿ ಅವಳ ಕೈಗೆ ಒಂದು ಬುಕ್ ಅನ್ನ ಕೊಡ್ತಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ಎಲ್ಲರೂ ಸೇರಿ ಸತ್ತೋಗಿದ್ದ ಒಂದು ಮಗುವನ್ನ ಸುಡಿಗಾಡೆಯಲ್ಲಿ ಊತಾಕ್ತಾ ಇರ್ತಾರೆ. ಅದನ್ನ ನಮ್ಮ ಹೀರೋಯಿನ್ ನೋಡಿ ತುಂಬಾನೇ ಫೀಲ್ ಮಾಡಿ ಅಳ್ತಾ ಇರ್ತಾಳೆ. ಆವಾಗ ಸಡನ್ ಆಗಿ ನೋಡ್ಬೇಕಾದ್ರೆ ಆ ಸುಡಿಗಾಡೆ ಟೋಟಲ್ ಸೈಲೆಂಟ್ ಆಗಿ ಇರ್ತಾ ಇದೆ. ಅಲ್ಲಿರೋ ಜನ ಎಲ್ಲರೂ ನಮ್ಮ ಹೀರೋಯಿನ್ ಅನ್ನೇ ಗುರಾಯಿಸಿ ನೋಡ್ತಾ ಇರ್ತಾರೆ. ಅದು ಮಾತ್ರ ಇಲ್ಲ, ಇವಳನ್ನ ಸುತ್ತ ತುಂಬಾ ದೆವ್ವಗಳು ನಿಂತಿರುತ್ತೆ. ಇವಳ ಆಪೋಸಿಟ್ ಅಲ್ಲಿ ಒಂದು ಸ್ಟಿಕ್ ಇರುತ್ತೆ, ಅದರಿಂದ ಬ್ಲಡ್ ಹೊರಗಡೆ ಆಚೆ ಚೆಲ್ತಾ ಇರುತ್ತೆ. ಕೊನೆಯದಾಗಿ ಒಂದು ಕೈ ಹೊರಗಡೆ ಬಂದು ಅವಳನ್ನ ಎಳೆದು ಗುಳಿ ಒಳಗಡೆ ಹೋಗ್ಬಿಡುತ್ತೆ. ಇದರಲ್ಲಿ ಶಾಕ್ ಆಗಿ ನಿದ್ದೆಯಲ್ಲಿದ್ದ ಹೀರೋಯಿನ್ ಎಚ್ಚರೆಯಾಗಿ ಎದ್ದೇಳ್ತಾಳೆ. ನೋಡಿದ್ರೆ ಇವು ಎಲ್ಲವೇ ಇವಳಿಗೆ ಬಂದಿರುವ ಕನಸು. ಆವಾಗ ನಮ್ಮ ಹೀರೋಯಿನ್ ಅವಳ ಗಂಡ, ಏನೇ ನಿನಗೆ ಬೇರೆ ಕೆಲ್ಸಾನೇ ಇಲ್ವಾ? ಬರೀ ಇದೇ ಕತೆ ಆಗೋಯ್ತು. ಸ್ವಲ್ಪ ಹೊತ್ತಲ್ಲಿ ನನ್ನನ್ನ ಸ್ವರ್ಗಕ್ಕೆ ಕಳಿಸ್ಬಿಡ್ತಾ ಇದ್ದೆ, ನೀನು ಸ್ವಲ್ಪ ಸೈಲೆಂಟ್ ಆಗಿ ಬಾರೆ ಅಂತ ಜಾಲಿಯಾಗಿ ಸಿಗರೇಟ್ ಅನ್ನು ಸ್ಮೋಕ್ ಮಾಡ್ಕೊಂಡು ಬರ್ತಾ ಇರ್ತಾನೆ. ನೋಡಿ, ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಆಗಿರ್ತಾ ಇದ್ದಾಳೆ. ಅವಳನ್ನ ಎಷ್ಟು ಸೇಫ್ ಆಗಿ ನೋಡ್ಕೋಬೇಕು, ಆದ್ರೆ ಅದ್ರ ಬಗ್ಗೆ ಎಲ್ಲ ಕೇರೆ ಮಾಡದೆ ಜಾಲಿಯಾಗಿ ಸ್ಮೋಕ್ ಮಾಡ್ಕೊಂಡೆ ಕಾರನ್ನ ಡ್ರೈವ್ ಮಾಡ್ತಾ ಇರ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕಾಡು ಒಳಗಡೆ ನೋಡ್ಬೇಕಾದ್ರೆ ಆವಾಗ ಮರಗಳ ಜೊತೆ ಮರವಾಗಿ ಒಂದು ದೆವ್ವ ನಿಂತಿದೆ. ನಮ್ಮ ಹೀರೋಯಿನ್ ಅನ್ನ ನೋಡಿ ಬಾಯಿ ಬಿಡುತ್ತೆ. ಅದನ್ನ ನೋಡಿ ನಮ್ಮ ಹೀರೋಯಿನ್ ಹೆದರ್ಕೋತಾಳೆ. ಅದ್ರ ಬಗ್ಗೆ ಅವಳ ಗಂಡನ ಹತ್ರ ಹೇಳಿದ್ರೆ ಅವನು ಕೇರೆ ಮಾಡ್ತಾ ಇಲ್ಲ. ಆಮೇಲೆ ಇವರ ಕಾರು ಹಾಗೆ ಹೋಗ್ತಾನೆ ಇರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಚೆಕ್ ಪೋಸ್ಟ್ ಬರುತ್ತೆ. ಅಲ್ಲಿ ಒಬ್ಬ ರೂಡ್ ಆಗಿ ಬುರುಡೆ ತಲೆ ಇರ್ತಾ ಇದ್ದಾನೆ. ನೋಡೋದಕ್ಕೇನೆ ಭಯಂಕರವಾಗಿ ಇರ್ತಾ ಇದ್ದಾನೆ. ಅವನನ್ನು ಕ್ರಾಸ್ ಮಾಡಿ ಆ ಕಾಡು ಒಳಗಡೆ ಇನ್ನ ಡೀಪ್ ಆಗಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಇವ್ರುಗಳು ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ನಮ್ಮ ಹೀರೋಯಿನ್ ಇವಾಗ ಪ್ರೆಗ್ನೆಂಟ್ ಆಗಿ ಇರ್ತಾ ಇದ್ದಾಳೆ. ಸೊ ಆ ಪಾಪವನ್ನ ಚೆನ್ನಾಗಿ ಆರೋಗ್ಯವಾಗಿ ಹೆತ್ತಬೇಕು ಅಂತಾನೆ ಒಂದು ಲೇಡಿಯ ಮನೆಯಲ್ಲಿ ಇರಬೇಕು ಅಂತ ಈ ಕಾಡಿನ ಮಧ್ಯದಲ್ಲಿ ಇರುವ ಮನೆಯನ್ನ ಹುಡುಕಿ ಹೋಗ್ತಾ ಇದ್ದಾರೆ. ಕೊನೆಗೆ ಆ ಡೀಪ್ ಆದ ಫಾರೆಸ್ಟ್ ಒಳಗಡೆ ಇರುವ ಮನೆಯನ್ನು ಕಂಡುಹಿಡಿದು ಅಲ್ಲಿಗೆ ಬರ್ತಾರೆ. ಇವ್ರುಗಳನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದ ಏಜೆಂಟ್ ಇವ್ರುಗಳ ಥಿಂಗ್ಸ್ ಅನ್ನೆಲ್ಲ ಎತ್ತಿ ಹೊರಗಡೆ ಇಟ್ಬಿಟ್ಟು ಗಂಡನ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ನಮ್ಮ ಹೀರೋಯಿನ್ ಆ ಮನೆಯನ್ನ ಸುತ್ತಮುತ್ತ ನೋಡ್ತಾ ಇರ್ತಾಳೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವಳಿಗೆ ಹೊಟ್ಟೆ ನೋವಾಗುತ್ತೆ. ಹಾಗೆ ಹೊಟ್ಟೆಯನ್ನ ಹಿಡ್ಕೊಂಡು ತಿರುಗಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ದೊಡ್ಡ ಆಳ್ದ ಮರ ಇರ್ತಾ ಇದೆ. ಅದನ್ನ ನೋಡಿದ ಹೀರೋಯಿನ್, ಏನಿದು ಡಿಫ್ರೆಂಟ್ ಆಗಿ ಇರ್ತಾ ಇದೆಯಲ್ಲ ಈ ಮರ ಅಂತ ಅದನ್ನ ಫೋಟೋ ತಗೊಳ್ಳೋದಕ್ಕೆ ನೋಡ್ಬೇಕಾದ್ರೆ ಫಟ್ ಅಂತ ಏನೋ ಒಂದು ರೂಪ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋ ರೀತಿ ಕಾಣುತ್ತೆ. ಒಂದು ಸೆಕೆಂಡ್ ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೆ ಭಯಂಕರವಾಗಿ ಭಯ ಆಗುತ್ತೆ. ಆವಾಗ ಅವಳನ್ನ ಮನೆ ಮೇಲಿಂದ ಯಾರೋ ಕೂಗಿ ಕರೆಯುವ ರೀತಿ ಇರುತ್ತೆ. ಅದು ಯಾರು ಅಂತ ನೋಡಿದ್ರೆ ನಮ್ಮ ಹೀರೋಯಿನ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ರೆಡಿ ಆಗಿರುವ ಲೇಡಿ. ಅದು ಮಾತ್ರ ಇಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಪ್ರೆಗ್ನೆಂಟ್ ಲೇಡಿ ಏಟಾಗಿ ಕೆಳಗಡೆ ಬಿದ್ದಿದ್ದ ರೀತಿ ತೋರಿಸಿದ್ರಲ್ವಾ, ಆ ಲೇಡಿನು ಇವರೇ. ಇವರ ಹೆಸರು ನಶಾ. ಇವಾಗ ಅವರು ನಮ್ಮ ಹೀರೋಯಿನ್ ಅನ್ನ ಒಳಗಡೆ ಕರಿಬೇಕಾದ್ರೆ ನಮ್ಮ ಹೀರೋಯಿನ್ ಮನೆ ಒಳಗಡೆ ಹೋಗ್ತಾಳೆ. ಹೋಗಿ ಒಳಗಡೆ ನೋಡ್ಬೇಕಾದ್ರೆ ಆ ಮನೆ ಬಿಲ್ಡಿಂಗ್ ಟೋಟಲ್ ದೆವ್ವದ ಮನೆ ರೀತಿ ಇರುತ್ತೆ. ಅದು ಮಾತ್ರ ಇಲ್ಲ, ಚೆಕ್ ಪೋಸ್ಟ್ ಅಲ್ಲಿ ಒಂದು ಬುರುಡೆ ತಲೆಯನ್ನ ನೋಡಿದಿವಲ್ವಾ, ಅವನ ಮುಖ ಬೇರೆ ಅರ್ಧ ಬೆಂದೋಗಿರುತ್ತೆ. ಆವಾಗ ಫಟ್ ಅಂತ ಒಂದು ಬೆಕ್ಕು ಜಂಪ್ ಮಾಡಿ ನಮ್ಮ ಹೀರೋಯಿನ್ ಅನ್ನ ಹೆದರ್ಸ್ಬೇಕಾದ್ರೆ ಅಲ್ಲಿಗೆ ಆ ನಶಾ ಲೇಡಿ ಬರ್ತಾರೆ. ಏನಮ್ಮ, ಏನಾಯ್ತು? ಬೆಕ್ಕು ಅಂದ್ರೆ ನಿನಗೆ ಇಷ್ಟ ಆಗಲ್ವಾ? ಹೌದು, ನನಗೆ ಬೆಕ್ಕು ಅಂದ್ರೆ ಇಷ್ಟ ಆಗಲ್ಲ, ತುಂಬಾ ಭಯ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಅದೇ ಸಮಯದಲ್ಲಿ ಈ ಬುರುಡೆ ತಲೆ ಇದ್ದಾನೆ ಅಲ್ವಾ, ಇವ್ರುಗಳನ್ನ ಕರ್ಕೊಂಡು ಬಂದಿರುವ ಏಜೆಂಟ್ ಇದ್ದಾನೆ ಅಲ್ಲ, ಅವನ ಹತ್ರ ಹೋಗಿ ಒಂದು ಚಿಕ್ಕ ಬಾಟಲ್ ಅನ್ನ ಕೊಡ್ಬೇಕಾದ್ರೆ ಅದನ್ನ ತಗೊಂಡು ಒಂದ್ ರೀತಿ ಹೆದರ್ಕೊಂಡೆ ಆ ಜಾಗವನ್ನ ಬಿಟ್ಟು ಹೋಗ್ತಾನೆ ಏಜೆಂಟ್. ಇವಾಗ ಕಟ್ ಮಾಡಿದ್ರೆ ನೈಟ್ ಆಗುತ್ತೆ. ಆ ನಶಾ ಲೇಡಿ ನಮ್ಮ ಹೀರೋಯಿನ್ ಹತ್ರ ಮಾತಾಡ್ತಾ ಇರ್ತಾರೆ. ಹಾಗೆ ಮಾತಾಡ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಇವಾಗ ಪ್ರೆಗ್ನೆಂಟ್ ಆಗಿ ಇರ್ತಾ ಇದ್ದಾಳೆ. ಆ ಮಗುವನ್ನ ಹೆತ್ತೋದಕ್ಕಾಗಿ ಈ ಜಾಗಕ್ಕೆ ಬಂದಿದ್ದಾಳೆ. ಅವೆಲ್ಲ ಓಕೆ, ಆದ್ರೆ ಆ ಮಗುವನ್ನ ಹೆತ್ತಿದ ಮೇಲೆ ಆ ಪಾಪವನ್ನ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಸೇರಿ ಬೆಳೆಸೋದಿಲ್ಲ. ಅವ್ರಗಳಿಗೆ ಆ ಪಾಪು ಬೇಕಾಗಿಲ್ಲ ಅನ್ಸುತ್ತೆ. ಈ ತರ ಇರೋದ್ರಿಂದ ನಶಾ ಲೇಡಿ ನಮ್ಮ ಹೀರೋಯಿನ್ ಹತ್ರ ಏನಕ್ಕಾಗಿ ಈ ಪಾಪು ಬೇಡ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಹೀರೋಯಿನ್ ಏನನ್ನು ಮಾತಾಡ್ತಾ ಇಲ್ಲ, ಬಾಯೇ ಬಿಡ್ತಾ ಇಲ್ಲ, ಸೈಲೆಂಟ್ ಆಗಿ ಇರ್ತಾ ಇದ್ದಾಳೆ. ಈ ಲೇಡಿ ಕೇಳುವ ಕ್ವಶನ್ಸ್ ಎಲ್ಲದಕ್ಕೂ ಅವಳ ಗಂಡನೇ ಆನ್ಸರ್ ಮಾಡ್ತಾ ಇರ್ತಾನೆ. ಆವಾಗ ಆ ಲೇಡಿ ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿ ಬಗ್ಗೆ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ತಂದೆ ಇಲ್ಲ, ತಾಯಿ ಮಾತ್ರನೇ. ಮತ್ತೆ ಇವಳಿಗೆ ಒಬ್ಬ ತಮ್ಮ ಇರ್ತಾ ಇದ್ದ, ಆದ್ರೆ ಅವನು ಆಕ್ಸಿಡೆಂಟಲ್ ಆಗಿ ತೀರೋಗ್ಬಿಟ್ಟ. ಆಮೇಲಿಂದ ಇವಳು ಒಂದ್ ರೀತಿ ಈ ರೀತಿನೇ ಸುತ್ತಾಡ್ತಾ ಇರ್ತಾಳೆ ವಿಚಿತ್ರವಾಗಿ ಅಂತ ಗಂಡ ಹೇಳ್ಬೇಕಾದ್ರೆ ಆವಾಗ ನಶಾ ಲೇಡಿ,
ಸರಿ ಓಕೆ, ಹೊಟ್ಟೆಯಲ್ಲಿ ಬೆಳೀತಾ ಇರುವ ಪಾಪು ಗಂಡು ಮಗುನ ಹೆಣ್ಣು ಮಗುನ ಅಂತ ಕಂಡಿಡ್ದು ಬಿಟ್ಟಿದ್ದೀರಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಇಲ್ಲ ಅಂತ ಹೇಳ್ತಾಳೆ. ಆವಾಗ ಆ ಲೇಡಿ ಸರಿ ಓಕೆ, ಒಂದು ವಿರ್ಚುವಲ್ ಅನ್ನ ಮಾಡಿದ್ರೆ ಮಗು ಯಾವ ಮಗು ಅಂತ ಕಂಡಿಡ್ದು ಬಿಡ್ಬೋದು ಅಂತ ಹೇಳಿ ಅವತ್ತು ರಾತ್ರಿನೇ ನಮ್ಮ ಹೀರೋಯಿನ್ಗೆ ಒಂದು ವಿರ್ಚುವಲ್ ಅನ್ನ ಮಾಡ್ತಾಳೆ. ಆ ರೀತಿ ಮಾಡಿ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗು ಗಂಡು ಮಗು ಅನ್ನೋದನ್ನು ಕಂಡಿಡ್ದು ಬಿಡ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಆ ಲೇಡಿ ಹತ್ರ ಊರಲ್ಲಿ ಎಲ್ಲರೂ ಈ ಮನೆ ಬಗ್ಗೆ ಒಂದ್ ರೀತಿ ಮಾತಾಡ್ಕೋತಾರಲ್ಲ, ಅದ್ರ ಬಗ್ಗೆ ನಾನು ಕೇಳ್ಪಟ್ಟೆ, ಅವೆಲ್ಲ ನಿಜಾನ ಅಂತ ಕೇಳ್ಬೇಕಾದ್ರೆ ಈ ಊರ್ ಜನ ಹೇಳೋ ರೀತಿ ಮನೆಯಲ್ಲಿ ಯಾವುದೇ ತರ ಕೆಟ್ಟ ಘಟನೆನೂ ನಡೀಲಿಲ್ಲ, ಯಾವುದೇ ತರ ತಪ್ಪು ನಡೆದಿಲ್ಲ, ಸೊ ಅದ್ರ ಬಗ್ಗೆ ನೀನೇನು ವರಿ ಪಡ್ಬೇಡಮ್ಮ ಅಂತ ಹೇಳ್ಬಿಟ್ಟು ನಿನ್ನ ಮಗುವಿಗೆ ಏನಾದ್ರೂ ಪ್ರಾಬ್ಲಮ್ ಇರ್ತಾ ಇದೆಯಾ ಅಂತ ನಶಾ ಲೇಡಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಹತ್ಕೊಂಡೆ, ಹೌದು ನನಗೆ ತುಂಬಾ ಕೆಟ್ಟ ಅಭ್ಯಾಸಗಳು ಇರ್ತಾ ಇತ್ತು, ಆದ್ರಿಂದ ಮಗು ಬೆಳಿಬೇಕಾದ್ರೇನೆ ಹ್ಯಾಂಡಿಕ್ಯಾಪ್ಡ್ ಆಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯ್ತು. ನಾನು ಅದನ್ನ ಅಬೋರ್ಟ್ ಮಾಡೋದಕ್ಕಾಗಿ ಎಷ್ಟೋ ಟ್ರೈ ಮಾಡಿದೆ, ಅಬೋಷನ್ ಮಾಡೋದಕ್ಕಾಗಿ ತುಂಬಾನೇ ಕಷ್ಟಪಟ್ಟೆ, ಆದ್ರೆ ಆ ಪಾಪು ಹ್ಯಾಂಡಿಕ್ಯಾಪ್ಡ್ ಆಗಿ ಚೆನ್ನಾಗಿ ಬೆಳೆದು ಬಿಟ್ಟಿದೆ. ಅದನ್ನ ಕೇಳಿದ ಈ ಲೇಡಿ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡಿ ಕೆಂಪು ಕಲರ್ ಅಲ್ಲಿ ಒಂದು ಡ್ರಿಂಕ್ ಅನ್ನ ಕೊಟ್ಟು ಇದನ್ನ ಕುಡಿ ಅಂತ ಹೇಳ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅನ್ನ ಆ ಲೇಡಿ ತಪ್ಕೊಂಡೆ ಒಂದ್ ರೀತಿ ಸಮಾಧಾನ ಮಾಡ್ತಾಳೆ. ನೋಡಿ ನಮಗೇನೆ ಭಯ ಆಗುತ್ತೆ ಇದನ್ನ ನೋಡ್ಬೇಕಾದ್ರೆ. ಇವಾಗ ಕಟ್ ಮಾಡಿದ್ರೆ ಮಧ್ಯರಾತ್ರಿ ಆಗ್ತಾ ಇದೆ. ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಕಾರ್ ಒಳಗಡೆ ಕೂತು ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ, ಯಾರ ಜೊತೆನ ಮಾತಾಡ್ತಾ ಇದ್ದಾನೆ. ಆವಾಗ ದೂರದಲ್ಲಿ ಒಂದು ನಾಯಿ ಬೊಗಳ್ತಾನೆ ಇರುತ್ತೆ. ಅದು ಕಂಟಿನ್ಯೂಸ್ಲಿ ಬೊಗಳ್ತಾನೆ ಇರ್ಬೇಕಾದ್ರೆ ಆ ನಾಯಿಗೆ ಬೈದ್ಬಿಟ್ಟು ಮತ್ತೆ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಆವಾಗ ಸಡನ್ ಆಗಿ ಒಂದು ರೂಪ ದೂರದಿಂದ ಸ್ಪೀಡ್ ಆಗಿ ಬಂದು ಇವನ ಹತ್ರ ನಿಲ್ಲುತ್ತೆ. ಯಾರು ಅಂತ ನೋಡಿದ್ರೆ ಆ ಬುರುಡೆ ತಾಳೇನೆ. ಇವನು ಹೇಗೆ ಇಷ್ಟು ಬೇಗ ನಮ್ಮ ಹತ್ರ ಬಂದ ಅಂತ ಇವನಿಗೆ ಏನುವೇ ಅರ್ಥ ಆಗ್ತಾ ಇಲ್ಲ. ಆವಾಗ ಈ ಬುರುಡೆ ತಾಳೆ ಮಧ್ಯರಾತ್ರಿಯಲ್ಲಿ ಕಾರ್ ಒಳಗಡೆ ಕೂತ್ಕೊಂಡು ಏನನ್ನ ಮಾಡ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್ ಹಸ್ಬೆಂಡ್ ಅವನಿಗೆ ಏನನ್ನೋ ಆನ್ಸರ್ ಮಾಡದೆ ಸೈಲೆಂಟ್ ಆಗಿ ಮನೆ ಒಳಗಡೆ ಬಂದ್ಬಿಡ್ತಾನೆ. ಇವು ಎಲ್ಲವನ್ನು ಟೆರೆಸ್ ಮೇಲೆ ನಿಂತು ಆ ಲೇಡಿನು ನೋಡ್ತಾನೆ ಇರ್ತಾರೆ. ಈ ಕಡೆ ನಮ್ಮ ಹೀರೋಯಿನ್ ಇಂಟರ್ನೆಟ್ ಅಲ್ಲಿ ಮನೆಯಲ್ಲಿ ನಡೆದಿರುವ ವಿಷಯಗಳ ಬಗ್ಗೆ ಸರ್ಚ್ ಮಾಡಿ ನೋಡ್ತಾ ಇರ್ತಾಳೆ. ಆವಾಗ ನಮ್ಮ ಹೀರೋಯಿನ್ ಫಸ್ಟ್ ಈ ಮನೆಗೆ ಬಂದಾಗ ಆಳದ ಮರದ ಪಕ್ಕದಲ್ಲಿ ಏನೋ ಒಂದು ರೂಪ ವಿಚಿತ್ರವಾಗಿ ಜಂಪ್ ಮಾಡಿ ಕಾಣಿಸ್ಕೊತ್ತಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ತುಂಬಾನೇ ಹೆದರ್ಕೋತಾ ಇರ್ತಾಳೆ. ಆವಾಗ ಅವಳ ಹಿಂದೆನೆ ಆ ದೆವ್ವದ ರೂಪ ನಿಂತಿರೋ ರೀತಿ ನಮಗೆ ತೋರಿಸ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಹಿಂದೆ ತಿರುಗಿ ನೋಡಿದ್ರೆ ಆ ರೂಪವನ್ನ ಕಾಣ್ತಾ ಇಲ್ಲ. ಆವಾಗ ಅವಳು ಆ ರೂಮ್ ಅನ್ನ ಬಿಟ್ಟು ಹೊರಗಡೆ ಬಂದು ನೋಡ್ಬೇಕಾದ್ರೆ ಆ ಬುರುಡೆ ತಲೆ ಇರ್ತಾ ಇದ್ದಾನಲ್ಲ, ಅವನು ಆ ಟ್ರೀಟ್ಮೆಂಟ್ ಕೊಡುವ ಲೇಡಿ ಇದಾರಲ್ವಾ ಅವರ ರೂಮ್ ಒಳಗಡೆ ಹೋಗೋದನ್ನ ನೋಡ್ತಾಳೆ. ಅವನನ್ನ ಫಾಲೋ ಮಾಡಿನಿ ನಮ್ಮ ಹೀರೋಯಿನ್ ಹಿಂದೆನೆ ಹೋಗ್ತಾಳೆ. ಹೋಗಿ ರೂಮ್ ಒಳಗಡೆ ಇಣುಕಿ ನೋಡ್ಬೇಕಾದ್ರೆ ಆ ಟ್ರೀಟ್ಮೆಂಟ್ ಕೊಡುವ ಲೇಡಿನು ಈ ಬುರುಡೆ ತಾಳಿನು ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಆವಾಗ ಫಟ್ ಅಂತ ಹೀರೋಯಿನ್ ಅವಳ ಹಸ್ಬೆಂಡ್ ಹಿಂದೆನೆ ಬಂದು ಇಲ್ಲೇನ್ ಮಾಡ್ತಾ ಇದೀಯಾ, ಹೋಗು ನಿನ್ನ ರೂಮಿಗೆ ಮಲ್ಗು ಹೋಗು ಅಂತ ಕಳಿಸ್ಬಿಟ್ಟು ಇವನ ಆ ರೂಮ್ ಒಳಗಡೆ ಇಣುಕಿ ನೋಡ್ತಾ ಇರ್ತಾನೆ. ಆವಾಗ ಸಡನ್ ಆಗಿ ಒಂದು ಕ್ರೂರವಾದ ದೆವ್ವದ ರೂಪ ಬಂದು ಇವನನ್ನ ಹೆದರ್ಸ್ಬಿಡುತ್ತೆ. ಇವೆಲ್ಲ ಆದ ಮೇಲೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಇಬ್ಬರು ಒಟ್ಟಿಗೆ ಸೇರಿ ಮಲ್ಗಿ ನಿದ್ದೆ ಮಾಡ್ತಾ ಇರ್ತಾರೆ. ಆವಾಗ ಕ್ರೂರವಾಗಿ ಕಪ್ಪಿಗೆ ಕೊಳ್ತೋಗಿ ಒಂದು ಕೈ ನಮ್ಮ ಹೀರೋಯಿನ್ ಅವಳ ಹೊಟ್ಟೆ ಮೇಲೆ ಇಡುತ್ತೆ. ಅದರಲ್ಲಿ ಗಾಬರಿಯಾಗಿ ಎಚ್ಚರಿ ಆಗ್ಬಿಡ್ತಾಳೆ ನಮ್ಮ ಹೀರೋಯಿನ್. ಆಮೇಲೆ ಅವಳಿಗೆ ನಿದ್ದೆನೇ ಬರಲ್ಲ. ಹಾಗೆ ಮಿರರ್ ಮುಂದೆ ಹೋಗಿ ನಿಂತು ಅವಳ ಹೊಟ್ಟೆಯನ್ನ ಟಚ್ ಮಾಡಿ ನೋಡಿ ಅವಳೇನೆ ತುಂಬಾನೇ ಖುಷಿ ಆಗ್ತಾ ಇರ್ತಾಳೆ. ಆಕ್ಚುಲಿ ನಮ್ಮ ಹೀರೋಯಿನ್ಗೆ ಈ ಮಗುವನ್ನ ಡೆಲಿವರಿ ಮಾಡಿ ಚೆನ್ನಾಗಿ ಬೆಳೆಸಬೇಕು ಅಂತ ಆಸೆ ಇರ್ತಾ ಇದೆ. ಆದ್ರೆ ಗಂಡ ಬೇಡ ಅಂತ ಹೇಳೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಾ ಇರ್ತಾಳೆ. ಆವಾಗ ಅವಳು ಇರ್ತಾ ಇರುವ ರೂಮ್ ಅಲ್ಲಿ ಒಂದು ವೆಂಟ್ ಹೋಲ್ ರೀತಿ ಚಿಕ್ಕದಾಗಿ ಇರುತ್ತೆ. ಆ ವೆಂಟ್ ಹೋಲ್ ಡೋರು ನಿಧಾನಕ್ಕೆ ಓಪನ್ ಆಗ್ಬೇಕಾದ್ರೆ ಅದ್ರ ಒಳಗಡೆಯಿಂದ ಒಬ್ಬ ಚಿಕ್ಕ ಹುಡುಗ ಮಾತಾಡುವ ರೀತಿ ಸದ್ದು ಕೇಳುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಆ ಡೋರ್ ಅನ್ನ ಚೆನ್ನಾಗಿ ಓಪನ್ ಮಾಡಿ ಒಳಗಡೆ ತಲೆಯನ್ನ ಬಿಟ್ಟು ನೋಡ್ಬೇಕಾದ್ರೆ ಅಲ್ಲಿ ಒಬ್ಬ ಚಿಕ್ಕ ಹುಡುಗನ ದೆವ್ವ ರೂಪ ಬಂದು ನಮ್ಮ ಹೀರೋಯಿನ್ ಅನ್ನ ಹೆದರ್ಸುತ್ತೆ. ಆದ್ರಿಂದ ಗಾಬರಿಯಾದ ನಮ್ಮ ಹೀರೋಯಿನ್ ಬೇಗ ಓಡಿ ಬಂದು ಮತ್ತೆ ಅವಳ ಹಸ್ಬೆಂಡ್ ಪಕ್ಕದಲ್ಲಿ ಮಲ್ಗಿ ಅವನ ಕೈಯನ್ನ ಹಿಡ್ಕೋತಾಳೆ. ಆದ್ರೆ ನೋಡಿದ್ರೆ ಅದು ದೆವ್ವವನ್ನ ನೋಡಿದ್ರಿಂದ ಹೆದರ್ಕೊಂಡು ನಮ್ಮ ಹೀರೋಯಿನ್ ಕಿರ್ಚ್ಕೋತಾ ಇರ್ತಾಳೆ. ಆವಾಗ ಹಸ್ಬೆಂಡ್ ಲೇ ನಿನಗೇನು ಲೂಸಾ, ಮಧ್ಯರಾತ್ರಿಯಲ್ಲಿ ನನ್ನ ಕೈಯನ್ನ ಹಿಡಿದು ಈ ರೀತಿ ನುಳಿತಾ ಇದೆಯಲ್ಲ. ಇಲ್ಲ ರೀ, ಬೆಡ್ ಅಲ್ಲಿ ನಾನು ಒಂದು ದೆವ್ವವನ್ನ ನೋಡ್ದೆ. ಹೌದು, ನಿನ್ನ ಜೊತೆ ಜೀವನ ಮಾಡೋದಕ್ಕೆ ಆ ದೆವ್ವನೇ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಆ ಜಾಗವನ್ನ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾನೆ. ಇದ್ರಲ್ಲಿ ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗೆ ನಿಧಾನಕ್ಕೆ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ನೈಟ್ ಟೈಮ್ ಅಲ್ಲಿ ಆಳದ ಮರದ ಪಕ್ಕದಲ್ಲಿ ಯಾರು ನಿಂತಿರೋ ಹಾಗೆ ಇರ್ತಾ ಇದೆ. ಅಲ್ಲಿಗೆ ಹೋಗಿ ಯಾರು ಅದು ಅಂತ ನೋಡ್ಬೇಕಾದ್ರೆ ಅದು ಒಂದು ಕರಿಬೇಕು. ನಮ್ಮ ಹೀರೋಯಿನ್ಗೆ ಅವಳ ಸುತ್ತಮುತ್ತ ನಡೀತಾ ಇರುವ ವಿಷಯಗಳೆಲ್ಲ ನಿಜಾನ ಸುಳ್ಳ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಫುಲ್ ಆ ವಿಂಡೋ ಪಕ್ಕದಲ್ಲೇ ಮುಳುಗಿ ನಿದ್ದೆನೆ ಮಾಡ್ಬಿಡ್ತಾಳೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾಳೆ ಅಲ್ವಾ ಲೇಡಿ, ಅವರು ಮತ್ತೆ ನಮ್ಮ ಹೀರೋಯಿನ್ಗೆ ಜ್ಯೂಸ್ ಅನ್ನು ಕೊಡೋದಕ್ಕಾಗಿ ಅದನ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಆವಾಗಲೇ ನಮಗೆ ಒಂದು ವಿಷಯವನ್ನ ತೋರಿಸ್ತಾರೆ. ಆ ಲೇಡಿ ಕತ್ತಲ್ಲಿ ಸುಟ್ಟೋಗಿದ್ದ ಗಾಯದ ಮಾರ್ಕ್ ಇರ್ತಾ ಇದೆ. ಅದನ್ನ ಕವರ್ ಮಾಡ್ಕೊಂಡು ನಮ್ಮ ಹೀರೋಯಿನ್ ಹತ್ರ ಬಂದು ನಿನ್ನೆ ರಾತ್ರಿ ನೀನು ಸರಿಯಾಗಿ ನಿದ್ದೆ ಮಾಡಿಲ್ವಮ್ಮ, ಯಾಕೆ ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಇಲ್ಲ ನನಗೆ ನನ್ನ ತಮ್ಮನ ನೆನಪಾಗೆ ಇರ್ತಾ ಇದೆ ಅಂತ ಹೇಳ್ತಾಳೆ. ಹಾಗೆ ಅವಳ ಫ್ಲಾಶ್ ಬ್ಯಾಕ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ ನಮ್ಮ ಹೀರೋಯಿನ್. ಅಂದ್ರೆ ನಮ್ಮ ಹೀರೋಯಿನ್ಗೆ 12 ವರ್ಷ ಇರ್ಬೇಕಾದ್ರೆ ಅವಳಿಗೆ ಒಬ್ಬ ತಮ್ಮ ಇದ್ದಿರ್ತಾನೆ, ಅವನಿಗೆ 6 ವರ್ಷ ಇದ್ದಿರುತ್ತೆ. ಇಬ್ಬರುವೆ ಒಂದು ಹಾಸ್ಪಿಟಲ್ ಅಲ್ಲಿ ಇದ್ದಿರ್ತಾರೆ. ಅದೇ ಹಾಸ್ಪಿಟಲ್ ಅಲ್ಲಿ ಅವರ ತಾಯಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಅವಳ ತಮ್ಮನನ್ನ ಹುಡಿಕೊಂಡು ಎಲ್ಲಿಗೋ ಓಡಿ ಹೋಗ್ತಾ ಇರ್ತಾಳೆ. ಆ ರೀತಿ ಓಡಿ ಹೋಗ್ತಾ ಇದ್ದ ಹೀರೋಯಿನ್ಗೆ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ, ಒಂದು ಜಾಗದಲ್ಲಿ ಹಾಗೆ ಸ್ಟ್ಯಾಚ್ಯೂ ರೀತಿ ಫ್ರೀಸ್ ಆಗಿ ನಿಂತು ಬಿಡ್ತಾಳೆ. ಆಮೇಲೆ ಮತ್ತೆ ಕಾನ್ಶಿಯಸ್ ಗೆ ಬಂದು ಅವಳ ತಮ್ಮನನ್ನ ಹುಡುಕಿ ನೋಡ್ಬೇಕಾದ್ರೆ ಅವನು ಒಂದು ದೊಡ್ಡ ಬಾವಿ ಒಳಗಡೆ ಸತ್ತು ಬಿದ್ದಿದ್ದಾನೆ. ನಮ್ಮ ಹೀರೋಯಿನ್ ಓಡಿ ಹೋಗ್ತಾ ಇರ್ಬೇಕಾದ್ರೆ ಏನಕ್ಕೆ ಸಡನ್ ಆಗಿ ಫ್ರೀಸ್ ಆಗಿ ನಿಂತಿದ್ಲು, ಏನಕ್ಕಾಗಿ ಅವಳ ತಮ್ಮ ಈ ರೀತಿ ಬಾವಿಗೆ ಬಂದು ಬಿದ್ದು ಸತ್ತಿದ್ದಾನೆ
ಮಾಡ್ತಾವನೆ ಅನ್ನೋದೇ ನಮ್ಮ ಹೀರೋಯಿನ್ಗೆ ಇಲ್ಲಿಯವರೆಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿಯವರೆಗೂ ಅದಕ್ಕಾದ ಉತ್ತರವನ್ನ ಹುಡಿಕೊಂಡೇ ಸುತ್ತಾಡ್ತಾ ಇದ್ದಾಳೆ. ಅದು ಮಾತ್ರ ಇಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಯಾರನ್ನು ಊತಾಕೋ ರೀತಿ ನಮಗೆ ತೋರಿಸಿದ್ರಲ್ವಾ, ಅದು ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಅವಳ ತಮ್ಮನೇ. ಈ ಕಥೆಯನ್ನೆಲ್ಲ ಕೇಳಿದ ಟ್ರೀಟ್ಮೆಂಟ್ ಕೊಡುವ ಲೇಡಿನು, ಸರಿ ಬಿಡಮ್ಮ, ನಿನ್ನ ತಮ್ಮನವನ ಕತೆ ಮುಗೀತು, ಅವನ ವಿದ್ಯೆ ಅಷ್ಟೇ ಅನ್ಸುತ್ತೆ, ಇದಕ್ಕೆ ಯಾವುದೇ ರೀತಿಯಲ್ಲೂ ನೀನು ಕಾರಣವಾಗಿ ಇರೋದಕ್ಕೆ ಚಾನ್ಸೇ ಇಲ್ಲ, ಸೊ ನೀನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಅಂತ ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾಳೆ. ಈಗ ಇವೆಲ್ಲ ಒಂದು ಸೈಡ್ ಅಲ್ಲಿ ಇರ್ಲಿ, ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಇರ್ತಾ ಇದ್ದಾನೆ ಅಲ್ಲ, ಅವನು ಈ ಮನೆ ಒಳಗಡೆ ಬಂದಾಗ್ಲಿಂದ ಏನಾದ್ರೂ ಮಾತಾಡ್ತಾನೆ ಇರ್ತಾನೆ, ಎಲ್ಲವನ್ನು ಪಾಯಿಂಟ್ ಮಾಡಿ ತಪ್ಪು, ಅದು ಸರಿಲ್ಲ ಇದು ಸರಿಲ್ಲ ಅಂತ ಹೇಳ್ತಾನೆ ಇರ್ತಾನೆ. ಇವಾಗ ಕೂಡ ನೋಡಿ ನಮ್ಮ ಹೀರೋಯಿನ್ ಅನ್ನ ಅವನು ಸ್ವಲ್ಪ ಕೂಡ ಕೇರೆ ಮಾಡೋದಿಲ್ಲ. ಇವಾಗ ಕೂಡ ಏನಮ್ಮ ಟ್ರೀಟ್ಮೆಂಟ್ ಕೊಡುವ ಲೇಡಿ, ನನ್ನ ಹೆಂಡತಿಯನ್ನ ನೋಡ್ಕೋತಾ ಇರಿ, ನಾನು ಸ್ವಲ್ಪ ಹೊರಗಡೆ ಹೋಗಿದ್ದು ಬರ್ತೀನಿ ಅಂತ ಹೊರಡ್ತಾನೆ. ಆವಾಗ ಆ ಲೇಡಿ, ಏನಪ್ಪಾ ನಿನಗೆ ನಿನ್ನ ಹೆಂಡತಿ ಮೇಲೆ ಒಂದು ಚೂರು ಕೇರೇ ಇಲ್ವಾ, ಸ್ವಲ್ಪ ಕೂಡ ಪ್ರೀತಿನೇ ಇಲ್ವಾ, ಈ ರೀತಿ ಅವಳನ್ನ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದೆಯಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹಸ್ಬೆಂಡ್, ಹೇ ಏನಮ್ಮ ಈ ರೀತಿ ಎಲ್ಲ ನನ್ನ ಹತ್ರ ಮಾತಾಡೋ ಕೆಲಸವನ್ನ ಇಟ್ಕೋಬೇಡ, ನಿನಗೇನು ಹಣ ತಾನೇ ಬೇಕೋ, ಬೇಕಾಗಿದ್ರೆ 1000-2000 ಜಾಸ್ತಿ ಕೊಡ್ತೀನಿ, ಈ ರೀತಿ ಕ್ವಶನ್ಸ್ ಎಲ್ಲ ನನ್ನ ಹತ್ರ ಮಾಡ್ತಾ ಇರ್ಬೇಡ. ಆಮೇಲೆ ಆ ಲೇಡಿ ಜೊತೆಗೇನೆ ಒಬ್ಬ ಬುರುಡೆ ತಲೆ ಇರ್ತಾ ಇರ್ತಾನಲ್ವಾ, ಅವನು ಒಂದು ಚಾಕುವನ್ನ ಶಾರ್ಪ್ ಮಾಡ್ತಾ ಇರ್ತಾನೆ. ಆವಾಗ ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಬರ್ತಾನೆ. ಬಂದವನು ಬಾಯನ್ನ ಇಟ್ಕೊಂಡು ಸುಮ್ನೆ ಇರ್ದೆ ಆ ಬುರುಡೆ ತಲೆ ಹತ್ರ, ಏನಪ್ಪಾ ಬುರುಡೆ ತಲೆ, ಹೇಗಪ್ಪ ಈ ಮನೆಯಲ್ಲಿರುವ ಲೇಡಿ ಜೊತೆ ನೀನು ಇರ್ತಾ ಇದೀಯಾ, ಅವಳೆಲ್ಲ ಒಂದು ಹೆಂಗ್ಸ ಅಂತ ಆ ಲೇಡಿ ಬಗ್ಗೆ ಅಸಹ್ಯವಾಗಿ ಮಾಡಿದ ನೆಕ್ಸ್ಟ್ ಸೆಕೆಂಡ್ ಒಂದು ಸ್ಕ್ರೂ ಡ್ರೈವರ್ ಅನ್ನ ತಗೊಂಡು ಹಾಗೆ ಹಸ್ಬೆಂಡ್ ಅವನ ಕಣ್ಣಿಗೆ ಚುಚ್ಚೋ ರೀತಿ ತಗೊಂಡು ಹೋಗಿ ನಿಲ್ಲಿಸ್ತಾನೆ ಬುರುಡೆ ತಾಳೆ. ಹೆಂಗಸರಿಗೆ ಮರ್ಯಾದೆ ಕೊಡೋಕೆ ಗೊತ್ತಿಲ್ಲದೆ ಇರೋನು ನೀನೆಲ್ಲ ಒಬ್ಬ ಗಂಡ್ಸ, ನಾನು ಮರ್ಯಾದೆ ಕೊಡೋಕೆ ಗೊತ್ತಿರೋನು, ಇನ್ ಮುಂದೆ ಈ ರೀತಿ ಬಂದು ಮಾತಾಡಿದ್ರೆ ಅಷ್ಟೇ ನಿನ್ನ ಕಥೆಯನ್ನ ಮುಗಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬುರುಡೆ ತಲೆ ಮತ್ತೆ ಬಂದು ಕೂತು ಅವನ ಕೆಲಸವನ್ನ ಮಾಡ್ತಾ ಇರ್ತಾನೆ. ಈ ಕಡೆ ಆ ಲೇಡಿ ಹಾಕಿ ಕೊಟ್ಟಿದ್ದ ಜ್ಯೂಸ್ ಅನ್ನ ಕುಡಿದ್ಬಿಟ್ಟು ನಮ್ಮ ಹೀರೋಯಿನ್ಗೆ ಒಂಥರ ಆಗ್ತಾ ಇದೆ. ಯಾಕೆ ಅವಳ ಹೊಟ್ಟೆ ಒಳಗಡೆ ಇರುವ ಪಾಪು ಕೂಡ ವಿಚಿತ್ರವಾಗಿ ರಿಯಾಕ್ಟ್ ಮಾಡ್ತಾ ಇದೆ. ಆವಾಗ ನಮ್ಮ ಹೀರೋಯಿನ್ ನಿಧಾನಕ್ಕೆ ಎದ್ದು ಬಂದು ಆಳದ ಮರವನ್ನ ನೋಡ್ಬೇಕಾದ್ರೆ ಆವಾಗ ಈ ಮನೆಯಲ್ಲಿ ಇರ್ತಾ ಇದ್ದಾರೆ ಅಲ್ವಾ ನಶಾ ಲೇಡಿ, ಅವರು ಒಂದು ಪೂಜೆ ತಟ್ಟೆಯನ್ನ ತಗೊಂಡು ಹೋಗಿ ಆ ಆಳದ ಮರದ ಹತ್ರ ಮಡುಕ್ತಾ ಇರ್ತಾರೆ. ಹಾಗೆ ತಿರುಗಿ ನಮ್ಮ ಹೀರೋಯಿನ್ ಅನ್ನು ನೋಡ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಮತ್ತೆ ಅವಳ ರೂಮಿಗೆ ಬಂದು ಮಳಗಿ ನಿದ್ದೆ ಮಾಡ್ತಾ ಇರ್ತಾಳೆ. ಆ ರೀತಿ ಮಳಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ದೆವ್ವಗಳ ಕೈ ಬಂದು ಹಾಗೆ ನಮ್ಮ ಹೀರೋಯಿನ್ ಅನ್ನ ಹಿಡಿದು ಅಮ್ಕುತ್ತೆ. ಯಾವುದೋ ನೀರು ಒಳಗಡೆ ತಳ್ಳಿ ಬಿಡೋ ರೀತಿ ಇರುತ್ತೆ. ನೀರು ಒಳಗಡೆ ಹೋಗಿ ಉಸಿರಾಡೋಕೆ ಕಷ್ಟಪಡ್ತಾ ಇರ್ತಾಳೆ. ಆವಾಗ ಅವಳ ತಮ್ಮ ನೀರು ಒಳಗಡೆ ಕಾಣಿಸ್ಕೊತಾನೆ, ಸತ್ತು ಹೆಣವಾಗಿ ತೇಳ್ತಾ ಇರೋದನ್ನ ನೋಡ್ತಾಳೆ. ಸಡನ್ ಆಗಿ ಕಣ್ಬಿಟ್ಟು ನಮ್ಮ ಹೀರೋಯಿನ್ ಅನ್ನು ನೋಡ್ತಾನೆ. ಆವಾಗ ನಮ್ಮ ಹೀರೋಯಿನ್ ಅವನನ್ನ ಕಾಪಾಡಬೇಕು ಅನ್ನೋ ರೀತಿ ಅವನ ಹತ್ರ ಹೋಗ್ತಾಳೆ. ಆದ್ರೆ ಏನೋ ಒಂದು ಶಕ್ತಿ ಅವರಿಬ್ಬರನ್ನು ಡಿವೈಡ್ ಮಾಡಿ ಮತ್ತೆ ನಮ್ಮ ಹೀರೋಯಿನ್ ಅನ್ನ ಆ ಬೆಡ್ಡಿಗೆನೆ ತಗೊಂಡು ಬಂದ್ಬಿಡುತ್ತೆ. ಏನು ಅಂತ ನೋಡಿದ್ರೆ ಇವು ಎಲ್ಲವೇ ನಮ್ಮ ಹೀರೋಯಿನ್ಗೆ ಬಂದಿರುವ ಕನಸು. ಇವಾಗ ಕಟ್ ಮಾಡಿದ್ರೆ ನಮ್ಮ ಹೀರೋಯಿನ್ ಅವನ ಹಸ್ಬೆಂಡ್ ಇದ್ದಾನೆ ಅಲ್ಲ, ಅವನು ನಮ್ಮ ಹೀರೋಯಿನ್ ಅವರ ತಾಯಿ ಜೊತೆ ಒಂದು ಡೀಲಿಂಗ್ ಅನ್ನ ಮಾತಾಡ್ತಾ ಇದ್ದಾನೆ. ನನಗೆ ಕೊಡೋದಾಗಿ ಹೇಳಿದ ಹಣವನ್ನ ತಕ್ಷಣ ನನಗೆ ಕೊಡಿ, ಇದ್ರ ಮೇಲೆ ಈ ಮನೆಯಲ್ಲಿ ನಾನು ಇರೋಕೆ ಆಗಲ್ಲ, ನಾನು ಈಗಲೇ ಹೊರಟು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಇದನ್ನೆಲ್ಲ ಕೇಳುವ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಆದ್ರಿಂದ ಹಸ್ಬೆಂಡ್ ರೂಮ್ ಒಳಗಡೆ ಬರೋಕು ಮುಂಚೆನೆ ನಮ್ಮ ಹೀರೋಯಿನ್ ಅವನ ಥಿಂಗ್ಸ್ ಲಗೇಜು ಎಲ್ಲವನ್ನು ಪ್ಯಾಕ್ ಮಾಡಿ ಮಡಗ್ತಾಳೆ. ಏನಕ್ಕೆ ಲಗೇಜಸ್ ನೆಲ್ಲ ಎತ್ತಿ ಹೊರಗಡೆ ಇಟ್ಟಿದ್ಯಾ ಅಂತ ಕೇಳ್ಬೇಕಾದ್ರೆ ಅದೇ ನಮ್ಮ ತಾಯಿ ನಿನಗೆ ತುಂಬಾ ಹಣವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ, ಅದನ್ನ ತಗೊಂಡು ಫಸ್ಟ್ ಇಲ್ಲಿಂದ ಹೊರಡು, ನನ್ನನ್ನ ಇಲ್ಲಿರೋರೇ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ಬೇಕಾದ್ರೆ, ಲೇ ಏನು ಜಾಸ್ತಿ ಮಾತಾಡ್ತಾ ಇದೀಯಾ, ಹೌದು ನಿಮ್ಮ ತಾಯಿ ಕೊಡ್ತೀನಿ ಅಂತ ಹೇಳಿದ ಹಣಕ್ಕಾಗೆ ನಾನು ನಿನ್ನ ಮದುವೆ ಆಗಿದ್ದು, ಅದನ್ನ ಕೂಡ ಬಿಡು, ನಿನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆಯಲ್ಲ ಪಾಪು, ಆ ಮಗು ಕೂಡ ನನ್ನ ಮಗುವಾಗಿ ಇರೋದಕ್ಕೆ ಚಾನ್ಸ್ ಇಲ್ಲ ಅಂತ ನನಗೆ ಫೀಲ್ ಆಗ್ತಾ ಇದೆ, ನನಗೆ ಡೌಟ್ ಇರ್ತಾ ಇದೆ ಅಂತ ಹೇಳಿದ ತಕ್ಷಣ ಇದನ್ನ ಕೇಳುವ ನಮ್ಮ ಹೀರೋಯಿನ್ಗೆ ತುಂಬಾನೇ ಕೋಪ ಬರುತ್ತೆ. ಆದ್ರಿಂದ ಟೆನ್ಷನ್ ಆಗಿ ದೆವ್ವ ರೀತಿ ಕಿರ್ಚ್ಕೋತಾಳೆ. ಆ ರೀತಿ ಕಿರ್ಚ್ಕೋಬೇಕಾದ್ರೆ ಆ ಮನೆನೇ ನಡುಗುತ್ತೆ, ಅಲ್ಲಿರುವ ಥಿಂಗ್ಸ್ ಎಲ್ಲ ಅಲ್ಲಾಡುತ್ತೆ. ಅದನ್ನ ನೋಡಿದ ಹಸ್ಬೆಂಡ್ ಫುಲ್ ಹೆದರ್ಕೋಬಿಡ್ತಾನೆ. ಗಾಬರಿ ಆಗ್ಬಿಟ್ಟು ಅಯ್ಯೋಯ್ಯೋ ದೇವ್ರೆ ಬಿಟ್ರೆ ಸಾಕು ಅಂತ ಎದ್ದು ಬಿದ್ದು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆ ರೀತಿ ಎಸ್ಕೇಪ್ ಆಗಿ ಹೋಗ್ಬೇಕಾದ್ರೆ ಹೋಗೋ ದಾರಿಯಲ್ಲಿ ಒಂದು ಚೆಕ್ ಪೋಸ್ಟ್ ಇರ್ತಾ ಇತ್ತು ಅಲ್ವಾ, ಅದು ಕ್ಲೋಸ್ ಆಗಿದೆ. ಆದ್ರಿಂದ ಆ ಬುರುಡೆ ಎಲ್ಲಿ ಅಂತ ಇವನು ಹುಡುಕಿ ನೋಡ್ತಾನೆ. ಪಕ್ಕದಲ್ಲಿ ವರ್ಕ್ಶಾಪ್ ರೀತಿ ಇರುತ್ತೆ, ಅಲ್ಲಿಗೆ ಹೋಗಿ ಬುರುಡೆ ತಾಳೆ ಇದಾಣ ಅಂತ ನೋಡಿದ್ರೆ ಅಲ್ಲಿ ನಶಾ ಲೇಡಿ ಇರ್ತಾ ಇದ್ದಾರೆ. ಅವಳ ಹತ್ರ ಈ ಬುರುಡೆ ತಾಳೆ ಎಲ್ಲಿಗೆ ಹೋದ ಅಂತ ಕೇಳಿದ್ರೆ, ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿ ಇರ್ತಾ ಇದ್ದಾಳೆ, ಇಂತಹ ಸಮಯದಲ್ಲಿ ಅವಳನ್ನ ಒಂಟಿಯಾಗಿ ಬಿಟ್ಬಿಟ್ಟು ಹೋಗ್ತಾ ಇದೆಯಲ್ಲ, ಇದು ನಿನಗೇನೆ ಸರಿ ಅಂತ ಅನ್ಸುತ್ತಾ ಅಂತ ಕೇಳ್ಬೇಕಾದ್ರೆ ಅವಳಿಗೆ ಏನಾದ್ರೆ ಏನು, ನನಗೇನು ಚಿಂತೆ ಇಲ್ಲ, ನಾನು ಈ ಜಾಗವನ್ನ ಬಿಟ್ಟು ಹೋದ್ರೆ ಸಾಕು ಅಂತ ಹೇಳಿ ಈ ಹುಡುಗ ಬಾಯನ್ನ ಮುಚ್ಚಿಲ್ಲ ಅಷ್ಟೇ, ನಶಾ ಲೇಡಿ ಶಾರ್ಪ್ ಆದ ಒಂದು ನೀಡಲಿಂದ ಅವನ ಗಂಟ್ಲಿಗೇನೆ ಚುಚ್ಚಿ ಅವನ ಕಥೆಯನ್ನ ಮುಗಿಸ್ತಾಳೆ. ಅಷ್ಟೇ, ಹಸ್ಬೆಂಡ್ ಕತೆ ಮುಗೀತು. ಆವಾಗ್ಲೇನೆ ಬುರುಡೆ ತಾಳೆ ಆ ಜಾಗಕ್ಕೆ ಬಂದು, ಏನಮ್ಮ ಈ ರೀತಿ ಮಾಡ್ಬಿಟ್ಟಿದ್ಯಲ್ಲ, ಇವನನ್ನ ಏನಕ್ಕೆ ನೀನು ಕೊಂದೆ ಅಂತ ಕೇಳಿದ್ರೆ, ಹೆಂಡತಿಯನ್ನ ನೋಡ್ಕೊಳ್ಳೋಕೆ ಇವನ ಕೈಯಲ್ಲಿ ಆಗ್ತಾ ಇಲ್ಲ, ಹೆಂಡತಿಗೆ ಮರ್ಯಾದೆ ಕೊಡೋಕೆ ಗೊತ್ತಿಲ್ಲ, ಇವನೆಲ್ಲ ಜೀವಂತವಾಗಿದ್ದು ಏನು ಪ್ರಯೋಜನ, ಅದಕ್ಕಾಗಿ ಇವನನ್ನ ಕೊಂದ್ಬಿಟ್ಟೆ, ಇವನ ಕಾರಣ ಯಾರ ಕಣ್ಣಿಗೂ ಬೀಳ್ದೆ ಇರೋ ತರ ಹೌಸಿಡು ಅಂತ
ಹೇಳಿ ಕಾರ್ ಬೀಗವನ್ನು ಕೊಡ್ತಾಳೆ. ಆಮೇಲೆ ನಮ್ಮ ಹೀರೋಯಿನ್ ಹತ್ರ ಬಂದು ನೀನು ಏನಿಕ್ಕೂ ಚಿಂತೆ ಮಾಡ್ಬೇಡ, ಹೋದ ನಿನ್ನ ಹಸ್ಬೆಂಡ್ ಮತ್ತೆ ರಿಟರ್ನ್ ಬರ್ತಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಅವನು ಬರ್ದೇ ಇರೋದೇ ಒಳ್ಳೇದು ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂದ್ರೆ ಅವನ ಬಗ್ಗೆ ಯೋಚನೆ ಮಾಡಿದ್ರೇನೆ ನನಗೆ ಮೈಯೆಲ್ಲ ಜುಮ್ ಅಂತ ಆಗುತ್ತೆ. ಯಾಕೆ ಕೋಪದಲ್ಲಿ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಪಾಪವನ್ನ ಕೂಡ ಕೊಂದು ಬಿಡೋಣ ಅಂತ ಅನಿಸ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಹಾಗೆಲ್ಲ ಮಾಡಬಾರ್ದು ಅಮ್ಮ, ಅದೆಲ್ಲ ದೊಡ್ಡ ಪಾಪ, ನೀನು ಏನಿಕ್ಕೂ ಹೆದರ್ಕೋಬೇಡ, ನಾನು ನಿನ್ನನ್ನ ಸೇಫ್ ಆಗಿ ನೋಡ್ಕೋತೀನಿ ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ಅವಳಿಗೆ ಒಳ್ಳೆ ಬಟ್ಟೆಯನ್ನೆಲ್ಲ ಹಾಕ್ಸಿ ನಮ್ಮ ಹೀರೋಯಿನ್ ಅನ್ನ ಖುಷಿ ಪಡಿಸ್ತಾಳೆ. ಆಮೇಲೆ ಬುರುಡೆ ತಾಳೆ ಮತ್ತೆ ನಶಾ ಲೇಡಿ ಮಾತಾಡ್ತಾ ಇರ್ತಾರೆ. ಆವಾಗ ಬುರುಡೆ ತಾಳೆ ಇದಕ್ಕೂ ಮುಂಚೆ ಈ ಜಾಗಕ್ಕೆ ಬಂದಿದ್ದ ಪ್ರೆಗ್ನೆಂಟ್ ಲೇಡೀಸ್ ಗೆಲ್ಲ ನೀನು ಈ ರೀತಿ ಜ್ಯೂಸ್ ಕೊಟ್ಟಿರ್ಲಿಲ್ವಲ್ಲ, ಇವಳಿಗೆ ಮಾತ್ರ ಏನಕ್ಕೆ ಸ್ಪೆಷಲ್ ಆಗಿ ಡ್ರಿಂಕ್ ಎಲ್ಲ ಕೊಡ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ಇಷ್ಟು ವರ್ಷವಾಗಿ ನಾವು ಹುಡುಕ್ತಾ ಇದ್ದ ಮಗು ಇವಳ ಹೊಟ್ಟೆಯಲ್ಲೇ ಬೆಳೀತಾ ಇರೋದು, ಆ ಮಗು ಬೇಗನೆ ಹುಟ್ಟಬೇಕು ಅಂತಾನೆ ಅವಳಿಗೆ ಈ ರೀತಿ ಡ್ರಿಂಕ್ಸ್ ಎಲ್ಲ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಈ ಬುರುಡೆ ತಾಳೆ ಮುಖದಲ್ಲಿ ಯಾವುದೇ ತರ ಫೀಲಿಂಗು ಇರ್ತಾ ಇಲ್ಲ, ಸಪ್ಪಿಗೆ ಇರ್ತಾ ಇದ್ದಾನೆ. ಆವಾಗ ನಶಾ ಲೇಡಿ ಅವನ ಹತ್ರ ಬಂದು ಯಾಕೆ ಏನಾಯ್ತು, ಯಾಕೆ ಸಪ್ಪಿಗೆ ಇದೆಯಾ, ಹುಟ್ಟುವ ಮಗುವನ್ನ ನಾವಿಬ್ಬರು ಸೇರಿ ತಾನೇ ಬೆಳೆಸ್ತೀವಿ, ಹಾಗಾದ್ರೆ ನೀನು ಖುಷಿಯಾಗಿರ್ತಾ ಇರೋ, ಎಲ್ಲವನ್ನು ನಾನು ನೋಡ್ಕೋತೀನಿ ಅಂತ ಹೇಳಿ ಬುರುಡೆ ತಾಳೆಯನ್ನ ತಬ್ಕೊಂಡು ಸಮಾಧಾನ ಮಾಡ್ತಾಳೆ. ಇವಾಗ ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ನಮ್ಮ ಹೀರೋಯಿನ್ ಕೆಳಗಡೆ ಬರ್ತಾಳೆ. ಆವಾಗ ಅವಳಿಗೆ ಅವಳ ತಾಯಿ ಹತ್ರ ಇಂದ ಫೋನ್ ಬರುತ್ತೆ. ಏನು ಅಂತ ಕಾಲ್ ಅನ್ನ ಪಿಕ್ ಮಾಡಿ ಮಾತಾಡಿದ್ರೆ ಇಲ್ಲ ನಿನ್ನ ಹಸ್ಬೆಂಡ್ ಗೆ ಕಾಲ್ ಮಾಡ್ತಾನೆ ಇದ್ದೀನಿ, ಅವನು ಪಿಕ್ ಮಾಡ್ತಾನೆ ಇಲ್ಲ, ಯಾವುದೇ ತರ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಅವನು ಇವಾಗ ಎಲ್ಲಿದ್ದಾನೆ ಅಂತ ಕೇಳ್ಬೇಕಾದ್ರೆ ಅದು ಹೇಗೆ ಅಮ್ಮ ನನಗೆ ಗೊತ್ತು, ಹಣ ಕೊಟ್ಟು ಅವನನ್ನ ಎಲ್ಲ ಕೆಲಸವನ್ನು ಮಾಡಿಸೋರು ನೀವು ತಾನೆ, ಹಾಗಾದ್ರೆ ಅವನು ಎಲ್ಲಿದ್ದಾನೆ ಅಂತ ನಿಮಗೇನೆ ಗೊತ್ತಿರಬೇಕು ಅಂತ ಕೋಪವಾಗಿ ಮಾತಾಡ್ತಾಳೆ ನಮ್ಮ ಹೀರೋಯಿನ್. ಆ ರೀತಿ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಬಿಳಿ ಬೆಕ್ಕು ಬಂದು ನಮ್ಮ ಹೀರೋಯಿನ್ ಅನ್ನ ಹೆದರ್ಸುತ್ತೆ. ಸೊ ಆ ಕೋಪದಲ್ಲಿ ನಮ್ಮ ಹೀರೋಯಿನ್ ಆ ಬೆಕ್ಕುವನ್ನ ತಗೊಂಡು ಹೋಗಿ ಹೊರಗಡೆ ಬಿಟ್ಬಿಡ್ತಾಳೆ. ಆ ರೀತಿ ಬಿಟ್ಬಿಟ್ಟು ಬಂದು ಮತ್ತೆ ಅವಳ ತಾಯಿ ಜೊತೆ ಫೋನ್ ಅಲ್ಲಿ ಮಾತಾಡೋಣ ಅನ್ಕೋಬೇಕಾದ್ರೆ ಹೊರಗಡೆ ಬಿಟ್ಟಿದ್ದ ಬೆಕ್ಕು ಒಂಥರ ಕಿರ್ಚ್ಕೊಳ್ಳುವ ರೀತಿ ಸದ್ದು ಕೇಳುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಆ ಸದ್ದು ಎಲ್ಲಿಂದ ಬರುತ್ತೆ ಅಂತ ನೋಡೋದಕ್ಕಾಗಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಿವಲ್ಲ ದೊಡ್ಡ ಆಳದ ಮರ, ಆ ಮರದ ಹತ್ರ ಹೋಗ್ತಾಳೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಅಲ್ಲಿ ಒಂದು ಜಾರಿ ಇರ್ತಾ ಇದೆ. ಅದ್ರ ಒಳಗಡೆ ನಮ್ಮ ಹೀರೋಯಿನ್ ಬಿಟ್ಟಿದ್ದ ಬೆಕ್ಕು ಕ್ರೂರವಾಗಿ ಸತ್ತು ಬಿದ್ದಿರುತ್ತೆ. ಅದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಗೆ ವಾಮಿಟ್ ಬರೋ ರೀತಿ ಆಗುತ್ತೆ, ಅವಳಿಗೆ ಹೊಟ್ಟೆ ನೋವು ಆಗುತ್ತೆ. ಆವಾಗ ಆ ಕಡೆ ಒಂದು ಕರಿನಾಯಿ ಇರ್ತಾ ಇರುತ್ತೆ, ಅದು ಏನನ್ನು ಕಚ್ಚಿ ತಿಂತಾ ಇರುತ್ತೆ. ಏನು ಅದು ಅಂತ ನೋಡಿದ್ರೆ ಅದು ಆ ಹಸ್ಬೆಂಡ್ ಅವನ ಕೈಯೇ. ಅದನ್ನ ನೋಡಿ ನಮ್ಮ ಹೀರೋಯಿನ್ ಶಾಕ್ ಆಗಿ ಕೆಳಗಡೆ ಬೀಳ್ಬೇಕಾದ್ರೆ ಹಾಗೆ ಅನ್ಕಾನ್ಶಿಯಸ್ ಆಗಿ ಬಿಡ್ತಾಳೆ. ಆವಾಗ ಒಂದು ಕ್ರೂರವಾದ ದೆವ್ವದ ಕೈ ನಮ್ಮ ಹೀರೋಯಿನ್ ಹೊಟ್ಟೆ ಒಳಗಡೆ ಇರುವ ಪಾಪವನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡುತ್ತೆ. ಆವಾಗ ಕರೆಕ್ಟ್ ಆಗಿ ಆ ಟೈಮಿಗೆ ಆ ಟ್ರೀಟ್ಮೆಂಟ್ ಕೊಡುವ ನಶಾ ಲೇಡಿ ಆ ಜಾಗಕ್ಕೆ ಬರ್ತಾರೆ. ಬಂದಿದ ತಕ್ಷಣ ಬುರುಡೆ ತಾಳೆ ಹತ್ರ ನಮ್ಮ ಹೀರೋಯಿನ್ ಅನ್ನ ತಗೊಂಡು ಒಳಗಡೆ ಹೋಗು ಅಂತ ಹೇಳ್ಬಿಟ್ಟು ಇವಳು ಆ ದೊಡ್ಡ ಆಳದ ಮರದ ಹತ್ರ ಹೋಗ್ತಾಳೆ. ಅಲ್ಲಿಗೆ ಹೋಗಿ ತಲೆ ಎತ್ತಿ ಮೇಲ್ಗಡೆ ನೋಡ್ಬೇಕಾದ್ರೆ ಅಲ್ಲಿ ಒಂದು ಕ್ರೂರವಾದ ವಿಚಿತ್ರವಾದ ರೂಪ ಕಾಣುತ್ತೆ. ಅಂದ್ರೆ ದುಷ್ಟಶಕ್ತಿ, ಸೈತಾನ್. ಅದು ಇಲ್ಲಿಗೋ ಅಲ್ಲಿಗೋ ಅಂತ ಜಂಪ್ ಮಾಡ್ತಾ ಇರುತ್ತೆ. ಅದ್ರ ಹತ್ರ ಈ ಲೇಡಿನು ನೀನು ಹೇಳಿದ್ದು ಎಲ್ಲವನ್ನು ನಾನು ಮಾಡ್ತಾ ಇದ್ದೀನಿ, ನೀನು ಕೇಳಿದ್ದು ಎಲ್ಲವನ್ನು ನಾನು ಕೊಡ್ತಾ ಇದ್ದೀನಿ, ಆಮೇಲೆ ಕೂಡ ಏನಕ್ಕೆ ನೀನು ಈ ರೀತಿ ಮಾಡ್ತಾ ಇದೀಯಾ, ಏನಕ್ಕಾಗಿ ಆ ಬೆಕ್ಕುವನ್ನ ನೀನು ಸಾಯಿಸ್ದೆ, ನಮಗೆ ಅಂತ ಒಂದು ದಿನ ಬರುತ್ತೆ, ಆ ದಿನವರೆಗೂ ನೀನು ಕಾಯ್ತಾ ಇರು, ಆವಾಗ ನಿನಗೂ ನನಗೂ ಎಲ್ಲರಿಗೂ ಬೇಕಾಗಿರೋದು ನಮಗೆ ಸಿಗುತ್ತೆ ಅಂತ ಈ ಲೇಡಿ ಆ ದೆವ್ವ ಹತ್ರ ಮಾತಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಗೆ ಅವಳ ತಮ್ಮ ಒಂದು ಬಾವಿ ಒಳಗಡೆ ಬಿದ್ದು ಸತ್ತೋಗಿರ್ತಾನೆ ಅಲ್ವಾ, ಆ ಬಾವಿ ಒಳಗಡೆ ನಮ್ಮ ಹೀರೋಯಿನ್ ತೇಳ್ತಾ ಇರೋ ರೀತಿ ಇವಳಿಗೆ ವಿಜುವಲ್ಸ್ ಎಲ್ಲ ಬರುತ್ತೆ. ಸೊ ಗಾಬರಿಯಾಗಿ ನೆಕ್ಸ್ಟ್ ದಿನ ಎಚ್ಚರಿಯಾಗಿ ಎದ್ದೇಳ್ತಾಳೆ ನಮ್ಮ ಹೀರೋಯಿನ್. ಇವಳನ್ನ ಸುತ್ತ ನಡೀತಾ ಇರುವ ವಿಷಯ ಎಲ್ಲವೇ ನಿಜಾನ ಸುಳ್ಳ, ಇಲ್ಲ ಇವಳ ಹ್ಯಾಲ್ಯೂಸಿನೇಷನ್, ಇಲ್ಲ ಇವಳ ಕಲ್ಪನೆನ ಅಂತ ಕನ್ಫ್ಯೂಷನ್ ಅಲ್ಲಿ ದೇವರಿಗೆ ವರ್ಷಿಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ರಿಲ್ಯಾಕ್ಸ್ಡ್ ಆಗಿ ಬೆಡ್ ಅಲ್ಲಿ ಕೂತು ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವನ್ನ ಮುಟ್ಟಿ ನೋಡ್ತಾ ಇರ್ತಾಳೆ. ಆವಾಗ ಸಡನ್ ಆಗಿ ಅವಳ ಹೊಟ್ಟೆಯಲ್ಲಿ ಇರುವ ಮಗು ಅಲ್ಲಾಡುತ್ತೆ. ಅಲ್ಲೋಡೋದು ಮಾತ್ರ ಇಲ್ಲ, ನಿಧಾನಕ್ಕೆ ಅವಳ ಹೊಟ್ಟೆಯಲ್ಲಿ ಇರುವ ಮಗು ನಮ್ಮ ಹೀರೋಯಿನ್ ಮೈಯನ್ನ ಬಿಟ್ಟು ಅವಳ ಬಾಯಿಂದ ಆಚೆ ಬರೋದಕ್ಕೆ ಟ್ರೈ ಮಾಡುತ್ತೆ, ಹೊರಗಡೆ ಬರೋದಕ್ಕೆ ಟ್ರೈ ಮಾಡುತ್ತೆ. ಆ ತರ ಬಾಯಿಂದ ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದ ಮಗು ಮತ್ತೆ ಒಳಗಡೆ ಹೋಗ್ಬಿಡುತ್ತೆ. ಇದರಲ್ಲಿ ಗಾಬರಿಯಾದ ನಮ್ಮ ಹೀರೋಯಿನ್ ಹೆದರ್ಕೊಂಡು ಬೇಗ ಬೇಗ ಕೆಳಗಡೆ ಬಂದು ನೋಡ್ಬೇಕಾದ್ರೆ ಅವರು ಕಿಚನ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತಾರೆ. ಅವರ ಹತ್ರ ನಮ್ಮ ಹೀರೋಯಿನ್ ಸತ್ತೋಗಿದ್ದ ಬೆಕ್ಕಿನ ಬಗ್ಗೆ, ಈ ಮನೆಯಲ್ಲಿ ನಡೀತಾ ಇರುವ ಅಮಾನುಷ್ಯ ಘಟನೆಗಳ ಬಗ್ಗೆ ನಮ್ಮ ಹೀರೋಯಿನ್ ಆ ಲೇಡಿ ಹತ್ರ ಕೇಳ್ಬೇಕಾದ್ರೆ ಆವಾಗ ನಶಾ ಲೇಡಿ ಒಂದು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಈ ಟ್ರೀಟ್ಮೆಂಟ್ ಕೊಡ್ತಾ ಇರುವ ನಶಾ ಲೇಡಿ ಏಟ್ ಆಗಿ ಕೆಳಗಡೆ ಬಿದ್ದಿರೋದನ್ನ ನಾವು ನೋಡಿದಿವಲ್ವಾ, ಅವಳನ್ನ ಹೊಡೆದಿದ್ದು ಬೇರೆ ಯಾರು ಇಲ್ಲ, ಅವಳ ತಂದೆನೆ. ಅವಳು ಪ್ರೆಗ್ನೆಂಟ್ ಆಗಿ ಇರ್ತಾ ಇದ್ದ ವಿಷಯ ಅವಳ ತಂದೆಗೆ ಒಂದು ಚೂರು ಇಷ್ಟಾನೇ ಆಗ್ಲಿಲ್ಲ, ಆದ್ರಿಂದಾನೇ ಆ ಲೇಡಿಯನ್ನು ಹೊಡೆದು ಅವಳ ಹೊಟ್ಟೆಯಲ್ಲಿ ಇದ್ದಿದ್ದ ಮಗುವನ್ನ ಕೊಂದಿದ್ದಾರೆ. ಆಮೇಲೆ ಸತ್ತೋಗಿದ್ದ ಮಗುವನ್ನ ಇಬ್ಬರು ತಗೊಂಡು ಹೋಗಿ ಊತಾಕಿರ್ತಾರೆ. ಸೊ ಇದರಲ್ಲಿ ಲೇಡಿಗೆ ಅವರ ತಂದೆ ಮೇಲೆ ತುಂಬಾನೇ ಕೋಪ ಬಂದ್ಬಿಟ್ಟಿರುತ್ತೆ. ಆದ್ರಿಂದ ಅವರ ಮನೆಯನ್ನ ಫುಲ್ ಟೋಟಲ್ ಆಗಿ ಬೆಂಕಿ ಕಚ್ಚಿಸ್ಬಿಟ್ಟಿದ್ದಾಳೆ ನಶಾ ಲೇಡಿ. ಆ ರೀತಿ ಬೆಂಕಿ ಕಚ್ಚಿದ್ರಿಂದ ಅವರ ತಂದೆ ಅದರಲ್ಲಿ ಸಿಗಾಕೊಂಡು ಸತ್ತೋಗಿರ್ತಾರೆ. ಅದರಲ್ಲೇ ಈ ಬುರುಡೆ ತಲೆ ಮುಖ ಕೂಡ ಸುಟ್ಟೋಗಿರುತ್ತೆ. ಇವಳ ಮೈಯಲ್ಲೂ ಅಲ್ಲಲ್ಲಿ ಸುಟ್ಟೋಗಿರುವ ಗಾಯಗಳಿರುತ್ತೆ. ಸೊ ನಡೆದಿರೋ ಕತೆ ಇಷ್ಟೇನೆ, ಆದ್ರೆ ಊರಲ್ಲಿರೋರೆಲ್ಲ ಅವರಿಗೆ ಬೇಕಾಗಿರೋ ರೀತಿ ಕತೆಗಳನ್ನ ಕಟ್ಟಿಬಿಟ್ಟಿದ್ದಾರೆ. ಅದೇ ತರ ಆಳದ ಮರದ ಕೆಳಗಡೆ ಒಂದು ಜಾರನ ನೋಡಿದ್ದೆ ಅಲ್ಲ ನೀನು, ಆ ಜಾರನ ಕೂಡ ನಾನು ಹಿರಿಯರಿಗೆ ವರ್ಷಿಪ್ ಮಾಡೋದಕ್ಕಾಗಿ ಮಡಗಿರೋದು. ಇದೇನೇ ನಿಜ? ಇಲ್ಲ, ನಾನು ಹೇಳೋದ್ರಲ್ಲಿ ನಿನಗೆ ನಂಬಿಕೆ ಇಲ್ಲ ಅಂದ್ರೆ ತಕ್ಷಣ ಈ ಮನೆಯನ್ನ ಬಿಟ್ಟು ನೀನು ಹೊರಡು, ಆರಾಮಾಗಿ ಹೋಗಿದ್ದು ಬಾ, ನಾವಿಬ್ಬರು ನಿನ್ನನ್ನ ತಡೆಯಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಹಾಗೆ ಸೈಲೆಂಟ್ ಆಗಿ ಹೋಗಿ ಕೂತ್ಕೋತಾಳೆ. ಆಮೇಲೆ ಆ ಲೇಡಿ ನಮ್ಮ ಹೀರೋಯಿನ್ ಗೆ ಒಂದು ಜ್ಯೂಸ್ ಅನ್ನು ಕೊಟ್ಟು
ಇದನ್ನ ಮರ್ಯಾದೆ ಕುಡಿದು ಖಾಲಿ ಮಾಡು, ನಾವಿಬ್ಬರು ಟೌನ್ಗೆ ಹೋಗಿ ಮಗುವಿಗೆ ಬೇಕಾಗಿರುವ ಥಿಂಗ್ಸ್ ಅನ್ನೆಲ್ಲ ತಗೊಂಡು ಬರ್ತೀವಿ ಅಂತ ಹೇಳಿ ನಶಾ ಲೇಡಿ ಮತ್ತೆ ಬುರುಡೆ ತಲೆ ಇಬ್ಬರು ಮಾತ್ರ ನಮ್ಮ ಹೀರೋಯಿನ್ ಅನ್ನ ಒಂಟಿಯಾಗಿ ಆ ಮನೆಯಲ್ಲೇ ಬಿಟ್ಬಿಟ್ಟು ಹೊರಡ್ತಾರೆ. ಆದ್ರೆ ಹೋಗೋದಕ್ಕೂ ಮುಂಚೆ ಮನೆಯ ಡೋರ್ ಅನ್ನ ಲಾಕ್ ಮಾಡಿನೇ ಹೋಗ್ತಾರೆ. ಇವಾಗ ಇನ್ನೊಂದು ಕಡೆ ನಮ್ಮ ಹೀರೋಯಿನ್ ಅನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದಲ್ಲ ಏಜೆಂಟ್, ಅವನು ಬುರುಡೆ ತಲೆಗೆ ಕಾಲ್ ಮಾಡಿ ಹೀರೋಯಿನ್ ಅವರ ತಾಯಿ ಕಾಲ್ ಮಾಡಿ ಕೇಳ್ತಾನೆ ಇದ್ದಾರೆ. ಅವರಿಗೆ ನಾನು ಉತ್ತರ ಕೊಡೋಕೇನೆ ಆಗ್ತಾ ಇಲ್ಲ, ಸೊ ನಾನು ಸೈಲೆಂಟ್ ಆಗಿ ಇರಬೇಕು ಅಂದ್ರೆ ನನಗೆ ಇನ್ನ ಜಾಸ್ತಿ ಹಣ ಬೇಕು, ನಿಜವನ್ನ ಹೊರಗಡೆ ಹೇಳ್ಬಾರ್ದು ಅಂದ್ರೆ ನನಗೆ ಇನ್ನ ಹಣ ಬೇಕು, ಆ ಹಣವನ್ನು ಕೊಟ್ರೆ ಮಾತ್ರ ನಾನು ಬಾಯಿ ಬಿಡಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ ನಶಾ ಲೇಡಿ ಆ ಏಜೆಂಟ್ ಅನ್ನ ಬಂದು ಡೈರೆಕ್ಟ್ ಆಗಿ ನೋಡು ಅಂತ ಹೇಳ್ತಾರೆ. ಇವಾಗ ಅವರು ಅಲ್ಲಿಂದ ಹೋದ ಮೇಲೆ ನಮ್ಮ ಹೀರೋಯಿನ್ ಆ ಲೇಡಿ ಕೊಟ್ಟಿದ್ದ ಜ್ಯೂಸ್ ಅನ್ನ ಕುಡಿದೆ ನಡೆದಿದ್ದ ಎಲ್ಲಾ ವಿಷಯವನ್ನು ಮತ್ತೆ ರೀಕಲೆಕ್ಟ್ ಮಾಡಿ ನೋಡ್ತಾಳೆ. ಸೊ ಆ ರೀತಿ ಮಾಡಿ ನೋಡ್ಬೇಕಾದ್ರೆ ಒಂದೊಂದು ಸಲನು ಈ ಲೇಡಿ ಕೊಟ್ಟಿದ್ದ ಜ್ಯೂಸ್ ಅನ್ನ ನಮ್ಮ ಹೀರೋಯಿನ್ ಕುಡಿಬೇಕಾದ್ರೆ ಇವಳ ಹೊಟ್ಟೆ ಒಳಗಡೆ ಇರುವ ಆ ಪಾಪು ರಿಯಾಕ್ಟ್ ಮಾಡ್ತಾ ಇದೆ. ಆಮೇಲೆ ವಿಚಿತ್ರವಾದ ಕ್ರೂರವಾದ ಕನಸೆಲ್ಲ ನಮ್ಮ ಹೀರೋಯಿನ್ ಗೆ ಬರ್ತಾ ಇರೋದು. ಅದು ಮಾತ್ರ ಇಲ್ಲ, ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಆ ಆಳದ ಮರದ ಹತ್ರ ನಮ್ಮ ಹೀರೋಯಿನ್ ಫೋಟೋ ತಗೋತಾ ಇರ್ಬೇಕಾದ್ರೆ ಅವಳ ಹಿಂದೆ ಟೆರೆಸ್ ಮೇಲೆ ನಿಂತು ಆ ಲೇಡಿ ನೋಡಿರ್ತಾರೆ ಅಲ್ವಾ, ಆ ವಿಷಯ ಇವಾಗ ನಮ್ಮ ಹೀರೋಯಿನ್ ಗೆ ನೆನಪಾಗುತ್ತೆ. ಸೊ ಬೇಗ ಹೋಗಿ ಅವಳ ಫೋನ್ ಅನ್ನ ತಗೊಂಡು ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ಫೋಟೋದಲ್ಲಿ ಆ ನಶಾ ಲೇಡಿ ಹಿಂದ್ಗಡೆ ಅವಳ ಕತ್ತಲ್ಲಿ ಒಂದು ದೆವ್ವ ಕೂತಿದೆ, ಕ್ರೂರವಾದ ದೆವ್ವ. ಅಷ್ಟೇ ಇದನ್ನ ನೋಡಿದ ಹೀರೋಯಿನ್ ತುಂಬಾನೇ ಹೆದರ್ಕೊಂಡು ಹೇಗಾದ್ರೂ ಈ ಮನೆಯನ್ನ ಬಿಟ್ಟು ಹೊರಗಡೆ ಹೋಗ್ಬಿಡೋಣ ಅಂತ ನೋಡ್ಬೇಕಾದ್ರೆ ಮೇನ್ ಡೋರ್ ಲಾಕ್ ಆಗಿದೆ. ಆದ್ರಿಂದ ಆ ಮನೆಯಲ್ಲಿ ವೆಂಟ್ ಹೋಲ್ ಇರ್ತಾ ಇತ್ತು ಅಲ್ವಾ, ಅದ್ರ ಮುಖಾಂತರ ಹೊರಗಡೆ ಹೋಗ್ಬಿಡೋಣ ಅಂತ ಅನ್ಕೊಂಡು ನಮ್ಮ ಹೀರೋಯಿನ್ ನಿಧಾನಕ್ಕೆ ಅದ್ರ ಒಳಗಡೆ ಹೋಗ್ತಾ ಇರ್ತಾಳೆ. ಹಾಗೆ ಹೋಗ್ತಾ ನಮ್ಮ ಹೀರೋಯಿನ್ ಎದೆ ಎಲ್ಲ ನಡುಗ್ತಾ ಇರುತ್ತೆ. ಅದು ಮಾತ್ರ ಇಲ್ಲ, ಹೊರಗಡೆ ಒಂದು ಕರಿ ನಾಯನ್ನ ನೋಡಿದ್ವಲ್ಲ, ಅದು ಹೇಗೆ ಈ ತೂತು ಒಳಗಡೆ ಬಂತು ಅಂತ ಗೊತ್ತಿಲ್ಲ, ನಮ್ಮ ಹೀರೋಯಿನ್ ಅನ್ನ ಚೇಸ್ ಮಾಡುತ್ತೆ, ಅಟ್ಟಾಡ್ಸ್ಕೊಂಡ್ ಬರ್ತಾ ಇರುತ್ತೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಇನ್ನ ಗಾಬರಿಯಾಗಿ ಸ್ಪೀಡ್ ಆಗಿ ಹೋಗ್ತಾ ಇರ್ತಾಳೆ. ಆಮೇಲೆ ಕೊನೆದಾಗಿ ಒಂದು ದಾರಿಯನ್ನ ಕಂಡಿಡಿದು ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾಳೆ. ಹಾಗೆ ಹೋಗ್ಬೇಕಾದ್ರೆ ಒಂದು ಸೆಕೆಂಡ್ ತಿರುಗಿ ಹಿಂದೆ ನೋಡಿದ್ರೆ ಆಲ್ದ ಮರದಲ್ಲಿ ನೋಡಿದ ಕ್ರೂರವಾದ ದೆವ್ವ ನಮ್ಮ ಹೀರೋಯಿನ್ ಅವಳ ಕಾಲನ್ನ ಹಿಡಿದು ಎಳೆಯುತ್ತೆ. ಆದ್ರೆ ಜಸ್ಟ್ ಮಿಸ್ ನಮ್ಮ ಹೀರೋಯಿನ್ ಹೇಗೋ ಎಸ್ಕೇಪ್ ಆಗಿ ಗ್ರೇಟ್ ಎಸ್ಕೇಪ್ ಆಗಿ ಹೊರಗಡೆ ಬರ್ತಾಳೆ. ಹೇಗೋ ಆ ದೆವ್ವ ಹತ್ರ ಇಂದ ತಪ್ಪಿಸ್ಕೊಂಡು ಇನ್ನೊಂದು ರೂಮಿಗೆ ಬರ್ತಾಳೆ. ಆವಾಗ ಅಲ್ಲಿರುವ ಒಂದು ಡ್ರಾವ್ ಅನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಅದರಲ್ಲಿ ಒಂದು ಬುಕ್ ಇರ್ತಾ ಇದೆ. ಈ ಬುಕ್ ಯಾವುದು ಅಂತ ಗೊತ್ತಾಗ್ತಾ ಇದೆಯಾ? ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಆ ನಶಾ ಲೇಡಿ ಹತ್ರ ಆ ಮಾಟಗತ್ತಿ ಅಜ್ಜಿ ಒಂದು ಬುಕ್ ಅನ್ನ ಕೊಟ್ಟಿದ್ಲಲ್ಲ, ಆ ಬುಕ್ ಏನೇ ಅದು. ಆ ಬುಕ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ತುಂಬಾ ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಹಾಕಿದೆ. ಅದು ಮಾತ್ರ ಇಲ್ಲ, ತುಂಬಾ ಸೈತಾನ್ಗಳ ಡ್ರಾಯಿಂಗ್ಸ್ ಎಲ್ಲ ಇರ್ತಾ ಇದೆ. ಇವನ್ನೆಲ್ಲ ನೋಡಿದ ನಮ್ಮ ಹೀರೋಯಿನ್ ಹೆದರ್ಕೊಂಡು ಮುಂದೆ ನೋಡ್ಬೇಕಾದ್ರೆ ಒಂದು ತೊಟ್ಟೆ ಇರ್ತಾ ಇದೆ. ಅದರಲ್ಲಿರುವ ಬಟ್ಟೆನ ಸ್ವಲ್ಪ ರಿಮೂವ್ ಮಾಡ್ಬಿಟ್ಟು ನೋಡ್ಬೇಕಾದ್ರೆ ಅದರಲ್ಲಿ ಇವಾಗ ನಮ್ಮ ಹೀರೋಯಿನ್ ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಲ್ವಾ ನಶಾ ಲೇಡಿ, ಅವರ ಸತ್ತೋಗಿದ್ದ ಮಗುವಿನ ಸ್ಕೆಲಿಟಾನ್ ಇರ್ತಾ ಇದೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ ಅಪ್ಪಪ್ಪೋ ಇಲ್ಲಿಂದ ಎಸ್ಕೇಪ್ ಆದ್ರೆ ಸಾಕು ಅಂತ ಎದ್ದು ಬಿದ್ದು ಹೊರಗಡೆ ಬರೋದಕ್ಕೆ ಟ್ರೈ ಮಾಡ್ತಾಳೆ. ಆವಾಗ ಸಡನ್ ಆಗಿ ಇನ್ನೊಂದು ಲೇಡಿ ನಮ್ಮ ಹೀರೋಯಿನ್ ಕಾಲನ್ನ ಹಿಡಿದು ಎಳಿತಾ ಇರ್ತಾಳೆ. ಪ್ಲೀಸ್ ನನ್ನನ್ನ ಕಾಪಾಡಿ, ನನ್ನನ್ನ ಬಿಟ್ಟು ಹೋಗ್ಬೇಡಿ, ನನ್ನನ್ನ ಕಾಪಾಡಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇರ್ತಾಳೆ. ಸೊ ಆ ನಶಾ ಲೇಡಿನೇ ಇವಳನ್ನು ಲಾಕ್ ಮಾಡಿ ಇಟ್ಟಿದ್ದಾಳೆ ಅಂತ ಅನ್ಕೋತಾಳೆ ನಮ್ಮ ಹೀರೋಯಿನ್. ಸೊ ನಮ್ಮ ಹೀರೋಯಿನ್ ಹೆಲ್ಪ್ ಮಾಡೋಣ ಅಂತ ಕೈಯನ್ನ ತೋರಿಸಬೇಕಾದ್ರೆ ಅದು ಸಡನ್ ಆಗಿ ದೆವ್ವವಾಗಿ ಚೇಂಜ್ ಆಗಿ ನಮ್ಮ ಹೀರೋಯಿನ್ ಅವಳ ಕೈಯನ್ನ ಹಿಡಿಯೋಕೆ ಬರುತ್ತೆ. ಹೇಗೋ ಆ ದೆವ್ವ ಹತ್ರ ಇಂದ ತಪ್ಪಿಸ್ಕೊಂಡು ಕಷ್ಟಪಟ್ಟು ಕೆಳಗಡೆ ಹಾಲಿಗೆ ಬಂದ್ರೆ ಕರೆಕ್ಟ್ ಆಗಿ ಆ ಬುರುಡೆ ತಲೆ ಮತ್ತೆ ನಶಾ ಲೇಡಿ ಬರ್ತಾರೆ. ಆದ್ರಿಂದ ನಮ್ಮ ಹೀರೋಯಿನ್ ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಮನೆ ಒಳಗಡೆ ಹೋಗಿ ಹೌಸ್ಕೋತಾಳೆ. ಇವಾಗ ಡೋರ್ ಅನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬಂದ ಬುರುಡೆ ತಲೆ ಮತ್ತೆ ನಶಾ ಲೇಡಿ ಇಬ್ಬರು ಸೇರಿ ನಮ್ಮ ಹೀರೋಯಿನ್ ಅನ್ನ ಬೇರೆ ಬೇರೆ ಕಡೆ ಹುಡುಕ್ತಾ ಇರ್ತಾರೆ. ಆ ರೀತಿ ಬುರುಡೆ ತಲೆ ಹುಡುಕ್ತಾ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಅನ್ನ ಕಂಡಿಡಿದು ಬಿಡ್ತಾನೆ. ಸರಿ ಆ ಲೇಡಿ ಹತ್ರ ನಮ್ಮ ಹೀರೋಯಿನ್ ಅನ್ನ ಸಿಗಾಕ್ಸ್ಬಿಡ್ತಾನೆ ಅಂತ ನಾವ್ ಅನ್ಕೊಂಡ್ರೆ ನೋಡಿದ್ರೆ ಈ ಬುರುಡೆ ತಲೆ ಒಳ್ಳೆಯವನಾಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಆದ್ರಿಂದ ನಮ್ಮ ಹೀರೋಯಿನ್ ಹತ್ರ ಇರುವ ಬುಕ್ ಅನ್ನ ಮಾತ್ರ ತಗೋಬಿಟ್ಟು ಗೇಟಿನ ಬೀಗವನ್ನ ಕೊಟ್ಟು ಸೇಫ್ ಆಗಿ ಅವಳನ್ನ ಅಲ್ಲಿಂದ ಕಳಿಸ್ಕೊಟ್ಬಿಡ್ತಾನೆ. ಆಮೇಲೆ ಆ ಬುಕ್ಕಿಗೆ ಬೆಂಕಿಯನ್ನು ಕಚ್ಚೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಬೆಂಕಿಯನ್ನ ಕಚ್ಚೋದಕ್ಕೂ ಮುಂಚೆನೆ ನಶಾ ಲೇಡಿ ಅಲ್ಲಿಗೆ ಬಂದು ಬುರುಡೆ ತಲೆಗೇನೆ ಹೊಡೆದು ಅವನನ್ನ ಅನ್ಕಾನ್ಶಿಯಸ್ ಮಾಡಿ ಬಿಡ್ತಾಳೆ. ಈ ಕಡೆ ನಮ್ಮ ಹೀರೋಯಿನ್ ರಾತ್ರಿ ಹೊತ್ತು ಆ ಗೇಟ್ ಹತ್ರ ಬಂದು ಹೇಗಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ ಅಂತ ಅನ್ಕೋಬೇಕಾದ್ರೆ ಆ ಕಾಡಿನ ಮಧ್ಯದಲ್ಲಿ ರೋಡಿನ ಮಧ್ಯದಲ್ಲಿ ಒಂದು ದೆವ್ವ ಮಲ್ಗಿ ಸರ್ಕಸ್ ಮಾಡ್ತಾ ಇರುತ್ತೆ. ಆ ದೆವ್ವ ಮಾಡಿದ ಸರ್ಕಸ್ ಅನ್ನ ನೋಡಿ ನಮ್ಮ ಹೀರೋಯಿನ್ ಹೆದರ್ಕೊಂಡಿದ್ರಲ್ಲಿ ಅವಳಿಗೆ ಡೆಲಿವರಿ ಪೇನೆ ಬಂದ್ಬಿಡುತ್ತೆ. ಹಾಗೆ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಆವಾಗ ಆ ಜಾಗಕ್ಕೆ ಏಜೆಂಟ್ ಹುಡುಗ ಮತ್ತೆ ನಶಾ ಲೇಡಿ ಬಂದ್ಬಿಡ್ತಾರೆ. ಇವಾಗ ಕಟ್ ಮಾಡಿದ್ರೆ ಬುರುಡೆ ತಲೆಯನ್ನ ನಶಾ ಲೇಡಿ ಕಟ್ಟಿ ಹಾಕಿ ಮಡಗಿದ್ದಾರೆ. ಆ ರೀತಿ ಅವನನ್ನ ಕಟ್ಟಿ ಹಾಕಿ ಬಿಟ್ಟು ಆ ಬುಕ್ ಅನ್ನ ಅವಳ ಕೈಯಲ್ಲಿ ಇಟ್ಕೊಂಡು ಇವು ಎಲ್ಲದಕ್ಕೂ ಕಾರಣ ನೀನೆ ಅಂತ ಹೇಳ್ತಾ ಇರ್ತಾಳೆ. ಏನು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲೇ ಇವಳು ಮತ್ತೆ ಆ ಬುರುಡೆ ತಲೆ ಇಬ್ಬರು ಸೇರಿ ಒಂದು ಮಗುವನ್ನ ಊತಾಕಿರ್ತಾರೆ ಅಲ್ವಾ. ಆವಾಗ ನಶಾ ಲೇಡಿ ಆ ಮಗುವನ್ನ ಊತಾಕೋಕೆ ಬಿಡದೆ ಮತ್ತೆ ಮಗುವನ್ನ ಕೈಗೆ ತಗೊಂಡು ನಿನ್ನನ್ನ ನಾನು ಸಾಯೋಕೆ ಬಿಡಲ್ಲ, ಮತ್ತೆ ಹೇಗಾದ್ರೂ ನಿನ್ನನ್ನ ಜೀವಂತವಾಗಿ ತರ್ತೀನಿ, ಅದಕ್ಕಾಗಿ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಇದನ್ನ ಕೇಳಿದ ಬುರುಡೆ ತಲೆ ನನಗೆ ಗೊತ್ತಿರೋರು ಒಬ್ಬರು ಇದ್ದಾರೆ, ಅವರು ನಿನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ ಆ ಮಾಟಗತ್ತಿ ಅಜ್ಜಿ ಹತ್ರ ನಶಾ ಲೇಡಿಯನ್ನ ಕರ್ಕೊಂಡು ಹೋಗಿರೋದೇ ಈ ಬುರುಡೆ ತಲೆನೆ. ಆದ್ರೆ ಆ ರೀತಿ ಕರ್ಕೊಂಡು ಹೋದ ಮೇಲೆ ಆ ಮಾಟಗತ್ತಿ ಅಜ್ಜಿ ಇವಳ ಕೈಗೆ ಒಂದು ಬುಕ್ ಅನ್ನ ಕೊಟ್ಟಿರ್ತಾರೆ ಅಲ್ವಾ. ಆ ಬುಕ್ ಇವರ ಕೈಗೆ ಬಂದ ಮೇಲೆ ನಶಾ ಲೇಡಿ ಅವರ ಕಂಟ್ರೋಲ್ ಅಲ್ಲೇ ಅವರು ಇರ್ತಾ ಇಲ್ಲ. ಮೆಂಟಲ್ ರೀತಿ ತುಂಬಾ ವಿಷಯಗಳನ್ನ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾಳೆ. ಆದ್ರಿಂದಾನೇ ಬುರುಡೆ ತಲೆ ಒಂದು ಸೀನ್ ಅಲ್ಲಿ ಆ ಬುಕ್ ಅನ್ನ ಬೆಂಕಿ ಕಚ್ಚೋದಕ್ಕೆ ನೋಡಿರ್ತಾನೆ. ಇವಾಗ ಬುರುಡೆ ತಲೆನೋ ಆ ಲೇಡಿ ಹತ್ರ ನಮ್ಮ ಮಗು ಸತ್ತಿದ್ದೆ ಮತ್ತೆ ಬರಲ್ಲ ಅಂತ ಎಷ್ಟೋ ಹೇಳಿ ನೋಡ್ತಾನೆ. ಆದ್ರೆ ನಶಾ ಲೇಡಿ ಕೇಳೋ ರೀತಿ ಇಲ್ಲ. ಅವನ ಮಾತನ್ನ ಕೇಳದೆ ಆ ಬುಕ್ ಅನ್ನ ತಗೊಂಡು ಒಂದು ರೂಮಿಗೆ ಬರ್ತಾಳೆ. ಅಲ್ಲಿ ನೋಡ್ಬೇಕು
ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಮಲಗಿದ್ದಾಳೆ ಆ ಜಾಗದಲ್ಲಿ. ಅದು ಮಾತ್ರ ಇಲ್ಲ, ಈ ಲೇಡಿಯ ಸತ್ತೋಗಿದ್ದ ಮಗು ಕೂಡ ಅಲ್ಲೇ ಇರ್ತಾ ಇರುತ್ತೆ. ಜೊತೆಗೇನೆ ಆ ಏಜೆಂಟ್ ಹುಡುಗ ಕೂಡ ಇರ್ತಾನೆ. ಇವಾಗ ನಮ್ಮ ಹೀರೋಯಿನ್ಗೆ ಡೆಲಿವರಿ ಪೇನ್ ಆಗುತ್ತೆ. ಅದರಲ್ಲಿ ನಮ್ಮ ಹೀರೋಯಿನ್ಗೆ ಒಂದು ಸುಂದರವಾದ ಗಂಡು ಪಾಪು ಆಗುತ್ತೆ. ಆ ರೀತಿ ಹುಟ್ಟಿದ ಮಗುವನ್ನ ನಮ್ಮ ಹೀರೋಯಿನ್ ಅನ್ನ ನೋಡೋಕು ಕೂಡ ಬಿಡದೆ ಒಂದು ತೊಟ್ಟೆಯಲ್ಲಿ ತಗೊಂಡು ಹೋಗಿ ಮಡಗ್ತಾಳೆ. ಆಮೇಲೆ ದೆವ್ವಗಳನ್ನ ವರ್ಷಿಪ್ ಮಾಡಿ ಭಯಂಕರವಾದ ಮಂತ್ರಗಳನ್ನ ಹೇಳ್ತಾ ಇರ್ತಾಳೆ. ಆ ರೀತಿ ಹೇಳ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲೇ ಒಂದು ಭಯಂಕರವಾದ ಸೈತಾನ್ ಅಲ್ಲಿಗೆ ಬರುತ್ತೆ. ಆ ರೀತಿ ಬಂದಿದ್ದ ಸೈತಾನ್ ಯಾವ ರೀತಿ ಬಂದಿದೆ ಬರ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಅವನ ತಲೆಯನ್ನ ಮಾತ್ರ ಕಟ್ ಮಾಡಿ ತಗೊಂಡು ಬಂದಿದೆ. ಇವಾಗ ಆ ಲೇಡಿನ ಸೈತಾನ್ ಹತ್ರ ಬಾ ಬಂದು ನಿನ್ನ ಮಗುವನ್ನ ತಗೋ, ನನ್ನ ಮಗುವನ್ನ ಮತ್ತೆ ಜೀವಂತವಾಗಿ ನನಗೆ ಕೊಟ್ಬಿಡು ಅಂತ ಕೇಳ್ಬೇಕಾದ್ರೆ ಆ ಸೈತಾನ್ ನಶಾ ಲೇಡಿ ಅವರ ಸತ್ತೋಗಿದ್ದ ಮಗುವಿನ ಸ್ಕೆಲಿಟನ್ ಅನ್ನ ಎತ್ತಿ ಪಟಾರ್ ಅಂತ ಹೊಡೆದಾಕ್ ಬಿಡುತ್ತೆ. ಏನಕ್ಕೆ ಆ ಸೈತಾನ್ ಈ ರೀತಿಯ ಒಂದು ಕೆಲಸವನ್ನ ಮಾಡ್ತು ಅಂತ ನಶಾ ಲೇಡಿಗೆ ಅರ್ಥನೇ ಆಗ್ತಾ ಇಲ್ಲ. ಆವಾಗ ಆ ಸೈತಾನ್ ಸಡನ್ ಆಗಿ ನಶಾ ಲೇಡಿ ಅವರ ಮೈ ಒಳಗಡೆ ನುಗ್ಬಿಡುತ್ತೆ. ನನಗೆ ಪರ್ಫೆಕ್ಟ್ ಆದ ಕೆಲಸಗಾರಿ ನೀನೆ ಅಂತ ಹೇಳಿ ಅವಳನ್ನ ಕತ್ತಲೆ ಒಳಗಡೆ ಕರ್ಕೊಂಡು ಹೋಗ್ಬಿಡುತ್ತೆ. ಇವನ್ನೆಲ್ಲ ನೋಡ್ತಾ ಇದ್ದ ಏಜೆಂಟ್ಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅಲ್ಲಿಂದ ಎಸ್ಕೇಪ್ ಆಗಿ ಹೋಗೋಣ ಅಂತ ಅನ್ಕೋಬೇಕಾದ್ರೆ ಅಷ್ಟೇ ಅವನ ತಲೆಯನ್ನು ತಿರುಗಿಸಿ ಅವನನ್ನ ಕ್ರೂರವಾಗಿ ಕೊಂದು ಬಿಡ್ತಾಳೆ ನಶಾ ಲೇಡಿ. ಯಾಕೆಂದ್ರೆ ನಶಾ ಲೇಡಿ ಮೈಯಲ್ಲಿ ತಾನೇ ಇವಾಗ ಸೈತಾನ್ ಇರ್ತಾ ಇದೆ. ಇವಾಗ ಸೈತಾನ್ ನಿಧಾನಕ್ಕೆ ನಮ್ಮ ಹೀರೋಯಿನ್ ಅವಳ ಮಗು ಹತ್ರ ಬರುತ್ತೆ. ಈ ಮಗುವಿಗಾಗಿ ನಾನು ಇಷ್ಟು ವರ್ಷಗಳ ಕಾಲ ಕಾಯ್ತಾ ಇದ್ದೆ, ಇದು ನನ್ನ ರಕ್ತ ಅಂತ ಹೇಳಿ ಮಗುವನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅವಾಗ ಕರೆಕ್ಟ್ ಆಗಿ ಬುರುಡೆ ತಲೆ ಆ ಜಾಗಕ್ಕೆ ಬರ್ತಾನೆ. ಬಂದಿದ ತಕ್ಷಣ ಆ ಲೇಡಿ ಕೈ ಕಾಲನ್ನ ಚೈನ್ ಅಲ್ಲಿ ಕಟ್ಟಿ ಹಾಕಿಟ್ಬಿಟ್ಟು ನಮ್ಮ ಹೀರೋಯಿನ್ ಲಾಕ್ ಆಗಿರುವ ಚೈನ್ ಇಂದ ಹೀರೋಯಿನ್ ಅನ್ನ ಬಿಡಿಸ್ತಾನೆ. ಆದ್ರೆ ಅಷ್ಟರಲ್ಲಿ ಆ ದೆವ್ವ ಹೇಗೋ ಅಲ್ಲಿಂದ ಎಸ್ಕೇಪ್ ಆಗಿ ಈ ಬುರುಡೆ ತಲೆಯನ್ನ ಅಟ್ಯಾಕ್ ಮಾಡುತ್ತೆ. ಇಬ್ಬರು ಭಯಂಕರವಾಗಿ ಫೈಟ್ ಮಾಡ್ಕೋತಾ ಇರ್ಬೇಕಾದ್ರೆ ಆವಾಗ ಬುರುಡೆ ತಲೆ ನಮ್ಮ ಹೀರೋಯಿನ್ ಹತ್ರ ಆ ಬುಕ್ ಅಲ್ಲಿರುವ ಮಂತ್ರ ವರ್ಡ್ಸ್ ಗಳನ್ನ ಹೇಳು, ಅದನ್ನ ತಗೊಂಡು ಓದು, ಆವಾಗ್ಲೇ ಈ ಸೈತಾನನ್ನ ನಮ್ಮ ಕಂಟ್ರೋಲ್ಗೆ ತಗೊಂಡು ಬರೋಕೆ ಆಗುತ್ತೆ ಅಂತ ಹೇಳ್ಬೇಕಾದ್ರೆ ಆದ್ರಿಂದ ಅದೇ ತರ ನಮ್ಮ ಹೀರೋಯಿನ್ ಕಂಟಿನ್ಯೂಸ್ ಆಗಿ ಆ ಬುಕ್ ಅಲ್ಲಿರುವ ಮಾಂತ್ರಿಕ ವರ್ಡ್ಸ್ ಗಳನ್ನ ಹೇಳ್ಬೇಕಾದ್ರೆ ಆ ಲೇಡಿ ಮೈ ಒಳಗಡೆ ಇದ್ದ ಸೈತಾನ್ ಅಲ್ಲಿಂದ ಹೋಗ್ಬಿಡುತ್ತೆ, ಅವಳನ್ನ ಬಿಟ್ಟು ಹೋಗ್ಬಿಡುತ್ತೆ. ಆವಾಗ ಬುರುಡೆ ತಲೆ ಆ ಲೇಡಿಯನ್ನು ಕಾಪಾಡೋಣ ಅಂತ ಹತ್ರ ಹೋದ್ರೆ ಆವಾಗ ನಶೆ ಲೇಡಿ ನನ್ನನ್ನ ಕ್ಷಮಿಸ್ಬಿಡಿ, ಆ ಸೈತಾನ್ ನನಗೆ ಮೋಸ ಮಾಡಿಬಿಟ್ಟಿದೆ, ಇನ್ ಮುಂದೆ ಅದು ನನ್ನನ್ನ ಯಾವತ್ತೂ ಬಿಡಲ್ಲ, ನೀವಾದ್ರೂ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ಮತ್ತೆ ಆ ಸೈತಾನ್ ಈ ಲೇಡಿ ಮೈ ಒಳಗಡೆ ಬಂದ್ಬಿಡುತ್ತೆ. ಆವಾಗ ಬುರುಡೆ ತಲೆ ಮೇಲ್ಗಡೆ ಇರುವ ಲೈಟ್ ಅನ್ನ ಆ ಸೈತಾನ್ ಮೇಲೇನೆ ಹಾಕಿ ಇವನ ಹೆಂಡತಿ ಜೊತೆ ಸೇರಿ ಆ ಸೈತಾನಿಗೂ ಬೆಂಕಿಯನ್ನ ಇಡ್ತಾನೆ. ಇವಾಗ ಕೊನೆಯದಾಗಿ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗೋದು ಆ ಬುರುಡೆ ತಲೆ ಮತ್ತೆ ನಮ್ಮ ಹೀರೋಯಿನ್. ಆವಾಗ ನಮ್ಮ ಹೀರೋಯಿನ್ ಬುರುಡೆ ತಲೆಯನ್ನ ನೋಡಿ ಅವನ ಹತ್ರ ಒಂದು ಕ್ವಶನ್ ಅನ್ನ ಮಾಡ್ತಾಳೆ. ಆ ಸೈತಾನ್ ನನ್ನ ಮಗುವನ್ನ ನೋಡಿ ಇದು ನನ್ನ ರಕ್ತ ಅಂತ ಹೇಳ್ತಾಳ, ಏನಕ್ಕೆ ಅದು ಆ ರೀತಿ ಹೇಳ್ತೋ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬುರುಡೆ ತಲೆ ಇವಾಗ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದೀವಿ, ಅಲ್ಲಿಗೆ ಹೋದ್ರೆ ನಿನಗೆ ಇರುವ ಕ್ವಶನ್ಸ್ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳಿ ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಕಟ್ ಮಾಡಿದ್ರೆ ಇವಾಗ ಫ್ಲಾಶ್ ಬ್ಯಾಕ್, ನಮ್ಮ ಹೀರೋಯಿನ್ ಅವಳ ಹಳೆ ಫ್ಲಾಶ್ ಬ್ಯಾಕ್. ನಮ್ಮ ಹೀರೋಯಿನ್ ಚಿಕ್ಕ ಹುಡುಗಿಯಾಗಿರ್ಬೇಕಾದ್ರೆ ಅವಳ ತಮ್ಮನನ್ನ ಚೇಸ್ ಮಾಡಿ ಹಿಂದೆನೆ ಓಡಿ ಹೋಗಿರ್ತಾಳೆ ಅಲ್ವಾ. ಆ ರೀತಿ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ಫ್ರೀಸ್ ಆಗಿ ನಿಂತಿರ್ತಾಳೆ ಅಲ್ವಾ. ಅದು ಏನು ಅಂತ ಇವಾಗ್ಲೇನೆ ನಮಗೆ ತೋರಿಸ್ತಾರೆ. ಆ ರೀತಿ ನಿಂತ ಹುಡುಗಿ ಹಾಗೆ ತಲೆ ಎತ್ತಿ ಮೇಲ್ಗಡೆ ನೋಡಿರ್ತಾಳೆ. ಆವಾಗ ಒಂದು ಕ್ರೂರವಾದ ವಿಚಿತ್ರವಾದ ಪಿಚಾಚಿ ನಮ್ಮ ಹೀರೋಯಿನ್ ಅನ್ನ ನೋಡಿ ಕೈಯನ್ನ ನೀಡಿರುತ್ತೆ. ಆವಾಗ ಅದೇ ಸಮಯದಲ್ಲಿ ಈ ಕಡೆ ಬಾವಿ ಮೇಲೆ ಇರ್ತಾ ಇದ್ನಲ್ವಾ ನಮ್ಮ ಹೀರೋಯಿನ್ ಅವಳ ತಮ್ಮ. ಆವಾಗ ಆ ಬಾವಿ ಒಳಗಡೆಯಿಂದ ಯಾರೋ ಇವನನ್ನ ಕರೆಯೋ ರೀತಿ ಸದ್ದಾಗಿರುತ್ತೆ. ಆ ಸದ್ದನ್ನ ಕೇಳಿದ ಹುಡುಗ ಯಾರು ಅದು ಅಂತ ಹೋಗಿ ನೋಡಿರ್ತಾನೆ. ಹಾಗೆ ನೋಡ್ಬೇಕಾದ್ರೆ ಅದ್ರ ಒಳಗಡೆ ನಮ್ಮ ಹೀರೋಯಿನ್ ಇದ್ದಿರ್ತಾಳೆ. ಆವಾಗ ಸಡನ್ ಆಗಿ ಒಂದು ಕ್ರೂರವಾದ ದೆವ್ವದ ಕೈ ಬಂದು ಆ ಹುಡುಗನನ್ನ ಬಾವಿ ಒಳಗಡೆ ಎಳ್ಕೊಳ್ಳುತ್ತೆ. ಫಟ್ ಅಂತ ಇವಾಗ ನಮ್ಮ ಹೀರೋಯಿನ್ ಎಚ್ಚರ ಆಗ್ತಾಳೆ. ಏನು ಅಂತ ನೋಡಿದ್ರೆ ಇವು ಎಲ್ಲವೂ ಕನಸು ಅಲ್ಲ, ನಿಜವಾಗ್ಲೂ ನಡೆದಿದ್ದು. ಅದು ಇವಾಗ ನಮ್ಮ ಹೀರೋಯಿನ್ಗೆ ಕನಸಾಗಿ ಬಂದಿದೆ. ಇವಾಗ ನಮ್ಮ ಹೀರೋಯಿನ್ಗೆ ನಿಜ ಎಲ್ಲ ಗೊತ್ತಾಗಿದೆ, ಅವಳ ತಮ್ಮ ಹೇಗೆ ತೀರೋದ ಅಂತ. ಇವಾಗ ಕಣ್ಬಿಟ್ಟು ಎಚ್ಚರಿಯಾಗಿದೆ ನಮ್ಮ ಹೀರೋಯಿನ್ ಎಲ್ಲಿಗೆ ಬಂದಿದೀವಿ ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಈ ಬುರುಡೆ ತಲೆ ಮತ್ತೆ ನಶಾ ಲೇಡಿ ಒಂದು ಮಾಟಗತ್ತಿ ಅಜ್ಜಿ ಹತ್ರ ಬಂದಿದ್ರಲ್ವಾ, ಅದೇ ಲೇಡಿ ಹತ್ರನೇ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಬಂದಿದ್ದಾನೆ ಬುರುಡೆ ತಲೆ. ಆವಾಗ ಮಾಟಗತ್ತಿ ಆ ಬುಕ್ ಮೇಲೆ ಕೈಯನ್ನ ಇಟ್ಟು ನಿನ್ನ ತಮ್ಮ ಸತ್ತಿದ್ದು, ನೀನು ಪ್ರೆಗ್ನೆಂಟ್ ಆಗಿದ್ದು, ಇವಾಗ ಈ ಜಾಗದಲ್ಲಿ ನೀನು ಇರ್ತಾ ಇರೋದು ಎಲ್ಲವೇ ಫಿಕ್ಸ್ ಮಾಡಲಾಗಿರುವ ವಿಷಯ. ಮತ್ತೆ ನಿನಗೆ ಹುಟ್ಟಿರುವ ಪಾಪು ನಿನ್ನ ಪಾಪು ಅಲ್ಲ, ನನ್ನ ಮಾಸ್ಟರ್ಗೆ ಸ್ವಂತವಾಗಿದ್ದ ಪಾಪು ಅಂತ ಹೇಳ್ಬೇಕಾದ್ರೆ ಹಾಗೆ ಈ ಬುರುಡೆ ತಳೆನು ನಮ್ಮ ಹೀರೋಯಿನ್ ಅನ್ನು ನೋಡಿ ಗುರಾಯಿಸ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಕೈಯಲ್ಲಿರುವ ಪಾಪು ಕೂಡ ದೆವ್ವವಾಗಿ ಚೇಂಜ್ ಆಗುತ್ತೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಅವಳ ತಮ್ಮ ಸತ್ತೋಗಿದ್ದಾನೆ ಅಲ್ವಾ, ಆ ಹುಡುಗನ ದೆವ್ವ ಕೂಡ ಈ ಜಾಗಕ್ಕೆ ಬಂದು ಇಲ್ಲಿಂದ ಹೋಗ್ಬಿಡಕ್ಕ ಅಂತ ಜೋರಾಗಿ ಕಿರ್ಚ್ಕೋಬೇಕಾದ್ರೆ ಹಾಗೆ ಈ ಮೂವಿ ಇಲ್ಲಿಗೇನೆ ಮುಗಿಯುತ್ತೆ. ಆಕ್ಚುಲಿ ಈ ಮೂವಿಯ ಸ್ಟೋರಿ ನಿಮಗೆ ಕನ್ಫ್ಯೂಷನ್ ಆಗಿರಬಹುದು, ನಾನು ಕ್ಲಿಯರ್ ಮಾಡ್ತೀನಿ. ಈ ಮೂವಿಯಲ್ಲಿರೋ ಮೇನ್ ವಿಲನ್ಸ್ ಯಾರು ಅಂದ್ರೆ ಒಬ್ಬ ಈ ಬುರುಡೆ ತಳೆ ಮತ್ತೆ ಇನ್ನೊಂದು ಆ ಮಾಟಗತ್ತಿ ಅಜ್ಜಿ. ಇವರಿಬ್ಬರುವೆ ಸ್ಟಾರ್ಟಿಂಗ್ ಇಂದಾನೆ ಆ ಸೈತಾನಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಆ ನಶಾ ಲೇಡಿ ಇದಾರಲ್ಲ ಅವರು ತುಂಬಾನೇ ಒಳ್ಳೆಯವರು. ಅವರನ್ನ ಲವ್ ಮಾಡೋ ರೀತಿ ನಾಟಕ ಮಾಡಿ ಅವರಿಗೆ ಮಗುವನ್ನ ಕೊಟ್ಟು ಅದನ್ನ ಸಾಯೋ ರೀತಿ ಮಾಡಿ ಸೊ ಮತ್ತೆ ಅವರ ಮಗುವನ್ನ ಜೀವಂತವಾಗಿ ತರಿಸಿ ಕೊಡೋದಾಗಿ ಹೇಳಿ ಆ ಸೈತಾನಿನ ನಿಜವಾದ ಮಗು ಯಾರ ಹೊಟ್ಟೆಯಲ್ಲಿ ಬೆಳೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಆ ನಶಾ ಲೇಡಿಯನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಈ ಬುರುಡೆ ತಲೆ ಮತ್ತೆ ಮಾಟಗತ್ತಿ ಅಜ್ಜಿ. ಆದ್ರಿಂದಾನೇ ನಮ್ಮ ಹೀರೋಯಿನ್ ಅವರ ಮಗು ಆ ಸೈತಾನಿನ ಮಗು ಅಂತ ಗೊತ್ತಾಗಿದ್ದ ತಕ್ಷಣವೇ ಅವರನ್ನ ಸೇಫ್ ಆಗಿ ಈ ಮಾಟಗತ್ತಿ ಅಜ್ಜಿ ಹತ್ರ ಕರ್ಕೊಂಡು ಬಂದ್ಬಿಟ್ಟ ಈ ಬುರುಡೆ ತಳೆ. ಕೊನೆಯದಾಗಿ ಆ ಸೈತಾನ್ ಗೆದ್ಬಿಡ್ತು. ಮತ್ತೆ ನಮ್ಮ ಹೀರೋಯಿನ್ ಹೊಟ್ಟೆಯಲ್ಲಿ
ಬೆಳಿತಾ ಇತ್ತು ಅಲ್ವಾ ಮಗು, ಅದಕ್ಕೆ ಕಾರಣ ಅವಳ ಹಸ್ಬೆಂಡ್ ಅಲ್ಲ, ಆ ಸೈತಾನಿ, ಆ ದುಷ್ಟ ಶಕ್ತಿ. ಅದಕ್ಕಾಗಿ ಆ ಸೈತಾನಿ ಇದು ನನ್ನ ರಕ್ತ ಅಂತ ಹೇಳಿರ್ತಾನೆ. ಸೊ ಇವಾಗ ನಿಮಗೆ ಈ ಮೂವಿ ಹೇಗೆ ಅಂತ ಅರ್ಥ ಆಗಿರ್ಬೋದು ಅನ್ಸುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಮರೆಯದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.